ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತಿನ ದಿವಸ ನಾವು 7ನೇ ತರಗತಿಯ ಸಮಾಜ ವಿಜ್ಞಾನದ 7ನೇ ಘಟಕ ಮೊಘಲರು ಅನ್ನುವಂತಹ ಘಟಕವನ್ನ ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ತಿಳಿದುಕೊಂಡಿರುವಂತೆ ಸುದೀರ್ಘ ವರ್ಷಗಳ ಕಾಲ ಭಾರತ ದೇಶವನ್ನು ಆಳಿರುವಂತಹ ವಿದೇಶಿಗರಲ್ಲಿ ಮೊಘಲರು ಬಹಳಷ್ಟು ಪ್ರಮುಖವಾಗಿರುವಂತವ್ರು ಅಂತ ಏನ್ ಮಾಡ್ತೀವಿ ಅಂದ್ರೆ ಗುರುತಿಸ್ತೀವಿ. ಮೊಹಮ್ಮದ್ ಗಜ್ನಿ ಮತ್ತು ಮೊಹಮ್ಮದ್ ಗೋರಿ ಭಾರತದ ಮೇಲೆ ದಾಳಿ ಮಾಡಿರುವಂತಹ ಸಂದರ್ಭದಲ್ಲಿ ಗೋರಿಯ ಗುಲಾಮನಾಗಿರುವಂತಹ ಕುತುಬುದ್ದೀನ್ ಐಬಕನಿಂದ ದೆಹಲಿ ಒಳಗೆ ಮೊದಲ ಬಾರಿಗೆ ದೆಹಲಿ ಸುಲ್ತಾನರ ಆಳ್ವಿಕೆ ಏನಾಗ್ತದೆ ಅಂದ್ರೆ ಆರಂಭ ಆಗ್ತಾ ಇದೆ. ಕುತುಬುದ್ದೀನ್ ಐಬಕನಿಂದ ಆರಂಭವಾಗಿರುವಂತಹ ದೆಹಲಿ ಸುಲ್ತಾನರ ಆಳ್ವಿಕೆ 5 ಮನೆತನಗಳ ಆಳ್ವಿಕೆ ಆಗ್ತಾ ಇದೆ. 1206ರಿಂದ 1526ರವರೆಗೆ ಸುಮಾರು 5 ಮನೆತನಗಳು ದೆಹಲಿಯನ್ನು ಆಳ್ತಾ ಇದ್ದಾವೆ. ಒಂದು ಗುಲಾಮಿ ಸಂತತಿ, ಇನ್ನೊಂದು ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ, ಕೊನೆಯದಾಗಿ ಲೋಧಿ ಸಂತತಿ ಅಂತ ಏನ್ ಮಾಡ್ತಂದ್ರ ಗುರುತಿಸ್ತೀವಿ. 1526ರ ಸಮಯದಲ್ಲಿ ಲೋಧಿ ಮನೆತನದ ನಾಯಕನಾಗಿರುವಂತಹ ಇಬ್ರಾಹಿಂ ಲೋಧಿಗೂ ಹಾಗೂ ಬಾಬರ್ ಅನ್ನುವಂತಹ ವ್ಯಕ್ತಿಗಳ ನಡುವೆ ನಡೆದಿರುವಂತಹ ಯುದ್ಧ 1526ರ ಮೊದಲ ಪಾಣಿಪತ್ ಕದನದ ಮೂಲಕ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೊಘಲರ ಸ್ಥಾಪನೆಗೆ ಕಾರಣ ಆಗ್ತದೆ. 1526ರಲ್ಲಿ ಬಾಬರ್ ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತ ದೇಶದ ಮೇಲೆ ದಾಳಿ ಮಾಡ್ತಾನೆ. ಆ ಸಂದರ್ಭದಲ್ಲಿ ದೆಹಲಿಯನ್ನು ಆಳುತ್ತಿರುವಂತಹ ಸುಲ್ತಾನ ಯಾರು ಅಂತಂದ್ರೆ ಇಬ್ರಾಹಿಂ ಲೋಧಿ ಅಂತ ಗುರುತಿಸ್ತಾ ಇದೀವಿ. ಇಬ್ರಾಹಿಂ ಲೋಧಿಗೂ ಹಾಗೂ ಬಾಬರ್ಗೂ ಏನಾಗ್ತಿತ್ತು ಅಂದ್ರ 1526ರಲ್ಲಿ ದೆಹಲಿ ಬಳಿ ಇರುವಂತಹ ಪಾಣಿಪತ್ ಅನ್ನುವಂತ ಒಂದು ಸ್ಥಳದೊಳಗೆ ಘೋರವಾಗಿರುವಂತಹ ಯುದ್ಧ ನಡೀತೈತಿ. ಆ ಯುದ್ಧದಲ್ಲಿ ಬಾಬರ್ ಭಾರತವನ್ನ ಈ ದೆಹಲಿಯ ಸುಲ್ತಾನ್ ಆಗಿರುವಂತಹ ಲೋಧಿಯನ್ನ ಸೋಲಿಸುವುದರ ಮೂಲಕ ದಿಲ್ಲಿ ಸುಲ್ತಾನರ ಆಳ್ವಿಕೆಯನ್ನ ಕೊನೆಗೊಳಿಸಿ ಭಾರತದಲ್ಲಿ ಮೊದಲ ಬಾರಿಗೆ ಮೊಘಲ್ ಸಾಮ್ರಾಜ್ಯವನ್ನ ಏನ್ ಮಾಡ್ತಾನಂದ್ರ ಸ್ಥಾಪನೆ ಮಾಡ್ತಾನ. ಹೀಗೆ ಭಾರತದಲ್ಲಿ ಬಾಬರನ ಮೂಲಕ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಸೊ ಆ ಮೂಲಕ ಏನಂತಂದ್ರೆ ಬಾಬರನ್ನ ಹಿಡ್ಕೊಂಡು ಹುಮಾಯೂನ್ ಆಗಿರ್ಬೋದು, ಜಹಾಂಗೀರ್ ಆಗಿರ್ಬೋದು, ಶೇರ್ ಶಾ ಆಗಿರ್ಬೋದು, ಮೊಘಲ್ ಸಾಮ್ರಾಟ್ ಚಕ್ರವರ್ತಿ ಅಂತ ಹೇಳ್ಬಿಡುವಂತ ಅಕ್ಬರ್ ಆಗಿರ್ಬೋದು, ಔರಂಗಜೇಬ್ರ ಆಳ್ವಿಕೆಯನ್ನು ಕೂಡ ಏನ್ ಮಾಡ್ತಂದ್ರ ಈ ಮೊಘಲರ ಒಂದು ಘಟಕದೊಳಗೆ ಏನ್ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದರ ಜೊತೆಗೆ ಮೊಘಲರ ಒಂದು ಆಡಳಿತ ಆಗಿರ್ಬೋದು, ಅವರ ಸಾಂಸ್ಕೃತಿಕ ಕೊಡುಗೆಗಳಾಗಿರ್ಬೋದು, ಇವೆಲ್ಲ ವಿಚಾರಗಳನ್ನ ಏನಪ್ಪ ಅಂದ್ರ ಈ ಮೊಘಲರ ಒಂದು ಘಟಕದೊಳಗ ತಿಳ್ಕೊಳ್ಳಿಕ್ಕೆ ಏನಪ್ಪಾ ಅಂದ್ರೆ ಸಾಧ್ಯ ಆಗ್ತದೆ. ಅಷ್ಟೇ ಅಲ್ಲ, ಈ ಮೊಘಲ್ ಸಾಮ್ರಾಜ್ಯದ ನಾಶಕ್ಕೆ ಅವನತಿಗೆ ಕಾರಣವಾಗಿರುವಂತ ಅಂಶಗಳನ್ನು ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಏನ್ ಮಾಡ್ತಂದ್ರ ತಿಳ್ಕೊತೀವಿ. ಸುಮಾರು 2 ಶತಮಾನಗಳ ಕಾಲ ಭಾರತ ದೇಶದಲ್ಲಿ ಪ್ರಮುಖ ರಾಜಕೀಯ ಶಕ್ತಿಯಾಗಿ ಬೆಳೆದಿರುವಂತಹ ಮೊಘಲರು ಸಾಹಿತ್ಯ ಕಲೆಗಳಿಗೆ ವಿಶೇಷವಾಗಿರುವಂತಹ ಕೊಡುಗೆ ನೀಡಿರುವಂತಹ ಒಂದು ಸಾಮ್ರಾಜ್ಯ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಇಲ್ಲಿ ಅಕ್ಬರನ ಉದಾರವಂತ ನೀತಿಗಳನ್ನಾಗಿರ್ಬೋದು, ಸಾಧನೆಗಳನ್ನು ಕೂಡ ಏನಪ್ಪಾ ನಮ್ಗೆ ತಿಳ್ಕೊಳ್ಳಿಕ್ಕೆ ಏನಪ್ಪಾ ಅಂದ್ರೆ ಸಾಧ್ಯ ಇದೆ. ಅಷ್ಟೇ ಅಲ್ಲ, ಮೊಘಲರಲ್ಲಿ ಮತ್ತೊಬ್ಬ ಶ್ರೇಷ್ಠ ಅರಸನಾಗಿರುವಂತಹ ಔರಂಗಜೇಬನ ಕುರಿತಿರುವಂತಹ ಸಂಕುಚಿತವಂತ ಧೋರಣೆಗಳಾಗಿರ್ಬೋದು, ಅವನು ಮಾಡಿರುವಂತಹ ದಂಗೆಗಳಾಗಿರ್ಬೋದು, ಸಾಮ್ರಾಜ್ಯದ ಕಾರಣಗಳಾಗಿರ್ಬೋದು, ಎಲ್ಲ ವಿಷಯಗಳನ್ನ ಏನ್ ಮಾಡ್ತಂದ್ರ ಈ ಮೊಘಲ್ ಅನ್ನುವಂತ ಒಂದು ಪಾಠದೊಳಗೆ ಏನಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾದ್ರೆ ಭಾರತದ ಇತಿಹಾಸದಲ್ಲೇ ಅತ್ಯಂತ ಪ್ರಮುಖವಾಗಿರುವಂತಹ 3 ಸಾಮ್ರಾಜ್ಯಗಳನ್ನು ಗುರುತಿಸಬೇಕಾದ್ರೆ ಒಂದು ಮೌರ್ಯ ಸಾಮ್ರಾಜ್ಯ, ಮತ್ತೊಂದು ಗುಪ್ತ ಸಾಮ್ರಾಜ್ಯ, ಇನ್ನೊಂದು ಯಾವುದು ಅಂದ್ರೆ ಮೊಘಲ್ ಸಾಮ್ರಾಜ್ಯ ಅಂತ ಏನ್ ಮಾಡ್ತಂದ್ರ ಗುರುತಿಸ್ತೀವಿ. ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೊಘಲ್ ಸಾಮ್ರಾಜ್ಯದ ಅಸ್ಥಿವಾರವನ್ನು ಮೀನ್ಸ್ ಏನಂತಂದ್ರೆ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಕಾರಣೀಕರ್ತ ಯಾರು ಅಂತಂದ್ರೆ ಬಾಬರ್ ಅಂತ ಗುರುತಿಸ್ತಾ ಇದೀವಿ. 1526ರ ಮೊದಲ ಪಾಣಿಪತ್ ಕದನದ ಮೂಲಕ ಭಾರತದಲ್ಲಿ ಮೊಘಲ್ ರಾಜಮಂಡಲದ ಸ್ಥಾಪಕ ಬಾಬರ್ ಆಗ್ತಾನ. ಇವನು ಬಾಬರ್ ನಮಗೆ ಹೇಳ್ಬೇಕಾದ್ರೆ ಬಾಬರ್ ಅಫ್ಘಾನಿಸ್ತಾನದ ಕಾಬೂಲ್ ಅನ್ನುವಂತ ಒಂದು ಪಟ್ಟಣದಲ್ಲಿ ಏನಪ್ಪಾ ಅಂದ್ರೆ ಸಣ್ಣ ಪ್ರದೇಶವನ್ನ ಆಳ್ತಾ ಇರ್ತಾನ. ಅವನ ಯಾವಾಗ್ಲೂ ಏನಪ್ಪಾ ಅಂದ್ರೆ ಭಾರತದ ಮೇಲೆ ಆಕ್ರಮಣ ಮಾಡ್ಬೇಕನ್ನುವಂತ ಒಂದನ್ನ ಸಮಯವನ್ನು ಕೂಡ ಕಾಯ್ತಿದ್ದಾನೆ. ಯಾಕಂದ್ರೆ ಭಾರತ ಏನಪ್ಪಾ ಅಂದ್ರ ಸಂಪತ್ ಭರಿತವಾಗಿರುವಂತ ರಾಷ್ಟ್ರ ಆಗಿರ್ತದೆ. ಸೊ ಹೀಗಾಗಿ ಏನಂದ್ರೆ ಭಾರತದ ಮೇಲೆ ದಾಳಿ ಮಾಡ್ಲಿಕ್ಕೆ ಬಹಳಷ್ಟು ಏನಪ್ಪಾ ಅಂದ್ರ ಸಮಯವನ್ನು ಕೂಡ ಏನಪ್ಪ ಕಾಯ್ತಿರ್ತಾನೆ. ಆ ನಿಟ್ಟಿನೊಳಗೆ ಏನಪ್ಪಾ ಅಂದ್ರ ಬಾಬರ್
ದಿಲ್ಲಿಯ ಸುಲ್ತಾನರ ಮನೆತನಗಳು ಏನಪ್ಪಾ ಅಂದ್ರೆ ದುರ್ಬಲವಾಗ್ತಾ ಹೋದಂತೆ, ದಿಲ್ಲಿಯ ಸುಲ್ತಾನರ ಮನೆತನಗಳು ಏನಪ್ಪಾ ಅಂದ್ರೆ ದುರ್ಬಲವಾಗ್ತಾ ಹೋದಂತೆ ಇಬ್ರಾಹಿಂ ಲೋಧಿಯ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ದಂಡೆತ್ತಿ ಬರೋದ್ರ ಮೂಲಕ, ದಾಳಿ ಮಾಡೋದ್ರ ಮೂಲಕ ಏನಪ್ಪಾ ಅಂದ್ರ ಬಾಬರ್ ಇಬ್ರಾಹಿಂ ಲೋಧಿಯ ಮನೆತನ ಅಂದ್ರ ಲೋಧಿ ಮನೆತನವನ್ನ ಕೊನೆಗೊಳಿಸಿ ದಿಲ್ಲಿ ಒಳಗೆ ಏನಪ್ಪ ದಿಲ್ಲಿ ಸುಲ್ತಾನರ ಆಳ್ವಿಕೆಯನ್ನ ಕೊನೆಗೊಳಿಸಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡ್ತಾರೆ ಅಂದ್ರೆ 1526ರಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಗೆ ಏನಾಗ್ತಾರೆ ಅಂದ್ರ ಕಾರಣ ಆಗ್ತಾ ಇದೆ. ನಂತರ ರಜಪೂತರು ಮತ್ತು ಅಫ್ಘನ್ನರನ್ನ ನೆಕ್ಸ್ಟ್ ಏನಪ್ಪಾ ಅಂದ್ರ ಬಾಬರ ಲೋಧಿಯನ್ನ ಸೋಲಿಸಿದ ನಂತರ ಸುಮ್ಮನೆ ಕೊಡುವುದಿಲ್ಲ, ತನ್ನ ರಾಜ್ಯವನ್ನ ವಿಸ್ತರಣೆ ಮಾಡ್ಬೇಕು ಅಂತ ಉದ್ದೇಶಕ್ಕಾಗಿ ಏನಪ್ಪಾ ಅಂದ್ರ ಭಾರತ ದೇಶದಲ್ಲಿ ಶೌರ್ಯಕ್ಕೆ ಹೆಸರುವಾಸಿ ಇರುವಂತಹ ರಜಪೂತರನ್ನ ಹಾಗೆ ಏನಪ್ಪಾ ಅಂದ್ರ ಅಫ್ಘನ್ನರನ್ನು ಕೂಡ ಏನ್ ಮಾಡ್ತಾರೆ ಅಂದ್ರೆ ಬಾಬರ ತನ್ನ ಉತ್ತಮವಾಗಿರುವಂತಹ ಶಸ್ತ್ರಾಸ್ತ್ರ ಸೈನಿಕ ಬಲದಿಂದ ಏನ್ ಮಾಡ್ತಾರೆ ಎದುರಿಸಿ ಅವರ ಹಿಮ್ಮೆಟ್ಟಿಸಿ ಏನ್ ಮಾಡ್ತಾರೆ ಭಾರತ ದೇಶದಲ್ಲಿ ಸ್ವತಂತ್ರವಾಗಿರುವಂತಹ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಗೆ ಏನಾಗ್ತಾನೆ ಅಂದ್ರ ಕಾರಣ ಆಗ್ತಾನ. ದಿಲ್ಲಿ, ಆಗ್ರಾ ಎಲ್ಲ ಪ್ರದೇಶಗಳಲ್ಲಿ ಏನಪ್ಪಾ ಅಂದ್ರೆ ಸುಮಾರು 3 ಯುದ್ಧಗಳನ್ನು ಮಾಡೋದ್ರ ಮೂಲಕ ಏನಪ್ಪಾ ಅಂದ್ರ ಮೊಘಲ್ ಸಾಮ್ರಾಜ್ಯವನ್ನು ಏನ್ ಮಾಡ್ತಾರೆ ಮತ್ತಷ್ಟು ವಿಸ್ತಾರ ಮಾಡ್ತಾರೆ. ಬಟ್ ಏನಪ್ಪಾ ಅಂದ್ರ ಇಷ್ಟೆಲ್ಲಾ ಸಾಧನೆಗಳನ್ನು ಮಾಡಿದ್ರು ಕೂಡ ಏನಂತಾರೆ ಬಾಬರ್ ಏನಾಗ್ತಾನೆ ಅಂದ್ರೆ ಸ್ವಲ್ಪ ಕಾಲದೊಳಗ ಅಲ್ಪ ಕಾಲದೊಳಗೆ ಏನಾಗ್ತಾನೆ ಅಂದ್ರ ನಿಧನ ಆಗ್ತಾನ. ಬಾಬರ್ ನಿಧನರಾದ ನಂತರ ಅಧಿಕಾರಕ್ಕೆ ಬಂದಿರುವಂತಹ ಮತ್ತೊಬ್ಬ ಪ್ರಮುಖವಾಗಿರುವಂತಹ ವ್ಯಕ್ತಿ ಬಾಬರನ ಮಗ ಹುಮಾಯೂನ್ ಅಂತ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ಅಧಿಕಾರಕ್ಕೆ ಬರ್ತಾನ. ನೋಡಿ ಹುಮಾಯೂನ್ ಏನಪ್ಪಾ ಅಂದ್ರ ಅಧಿಕಾರಕ್ಕೆ ಬಂದ್ರೆ ಏನಪ್ಪಾ ಅಂದ್ರ ಈ ಸಾಮ್ರಾಜ್ಯದಲ್ಲಿ ಸಾಕಷ್ಟು ಏನಪ್ಪಾ ಅಂದ್ರ ಸಮಸ್ಯೆಗಳಿರ್ತಾವ, ಶತ್ರುಗಳು ಇರ್ತಾರ, ಎಲ್ಲ ಶತ್ರುಗಳನ್ನ ಯುದ್ಧದಲ್ಲಿ ಏನ್ ಮಾಡ್ತಾನ ಸೋಲಿಸ್ತಾನ. ಆದ್ರೂ ಕೂಡ ಏನಪ್ಪಾ ಅಂದ್ರ ಅಫ್ಘನ್ನ ಸರ್ದಾರ್ನಾಗಿರುವಂತಹ ಶೇರ್ ಶಾ ಸೂರಿಯಿಂದ ಏನಾಗ್ತದೆ ಅಂದ್ರ ಪರಾಜಯಗೊಳ್ತಾನೆ. ಏನಾಗ್ತದಪ್ಪ ಅಂದ್ರ ಹುಮಾಯೂನ್ ಕಟ್ಟಿರುವಂತಹ ಸಾಮ್ರಾಜ್ಯವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟಿರುವಂತ ಹುಮಾಯೂನ್ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ತಂದೆಯಂತೆ ಶೂರನಾಗಿರ್ತಾನೆ, ತನ್ನ ತಂದೆ ಕಟ್ಟಿರುವಂತ ಸಾಮ್ರಾಜ್ಯ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಪ್ರಾರಂಭದಲ್ಲಿ ಶತ್ರುಗಳನ್ನೆಲ್ಲ ಜಯಿಸ್ತಾನ. ಒಟ್ಟು ಏನಪ್ಪ ಅಂದ್ರ ಅಫ್ಘಾನ್ ಸರ್ದಾರ್ನಾಗಿರುವಂತ ಶೇರ್ ಶಾ ಸೂರಿಯಿಂದ ಏನಾಗ್ತಾನೆ ಅಂದ್ರ ಪರಾಜಯಗೊಳ್ತಾನ. ರಾಜ್ಯವನ್ನ ಕಳ್ಕೊಂಡು ಪರ್ಷಿಯಾಕ್ಕೆ ಏನ್ ಮಾಡ್ತಾರಂದ್ರ ಪಲಾಯನ ಮಾಡ್ತಾ ಇದಾರೆ. ಅಂದ್ರೆ ರಾಜ್ಯವನ್ನು ಕಳ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರ ಪರ್ಷಿಯಾ ದೇಶಕ್ಕೆ ಏನ್ ಮಾಡ್ತಾರಂದ್ರ ಓಡಿ ಹೋಗ್ತಾ ಇದ್ದಾನೆ. ಸುಮಾರು 15 ವರ್ಷಗಳ ಕಾಲ ಏನಪ್ಪಾ ಅಂದ್ರ ಆ ಪರ್ಷಿಯಾದಲ್ಲಿ ಇರ್ತಾನ. ಆಮೇಲೆ ಏನಪ್ಪಾ ಅಂದ್ರ ಅಲ್ಲಿ ಅಫ್ಘನ್ನರ ಆಳ್ವಿಕೆ ಕೊನೆಗೊಳ್ಳುತ್ತಿದ್ದಂತೆ ಅಂದ್ರೆ ಮೀನ್ಸ್ ದುರ್ಬಲ ಆಗುತ್ತದೆ ಏನಂದ್ರೆ ಹುಮಾಯೂನ್ ಏನ್ ಮಾಡ್ತಾರೆ ಮತ್ತೆ ಭಾರತದ ಮೇಲೆ ದಂಡೆತ್ತಿ ಬಂದು ದಿಲ್ಲಿಯನ್ನು ಏನ್ ಮಾಡ್ತಾನೆ ಅಂದ್ರೆ ಮತ್ತೊಮ್ಮೆ ಗೆಲ್ತಾ ಇದ್ದಾನೆ. ಆ ದಿಲ್ಲಿಯನ್ನ ವಶಪಡಿಸಿಕೊಳ್ತಾನ. ಬಟ್ ದಿಲ್ಲಿಯನ್ನು ವಶಪಡಿಸಿಕೊಂಡ ನಂತರ ಏನಂತ ಸ್ವಲ್ಪ ಕಾಲದೊಳಗೆ ಏನಾಗ್ತಾನೆ ಹುಮಾಯೂನ್ ಏನ್ ಮಾಡ್ತಾನೆ ಅಂದ್ರ ನಿಧನನಾಗ್ತಾನ. ಬಟ್ ಹುಮಾಯೂನ್ ನಿಧನನಾದ ನಂತರ ಅಧಿಕಾರಕ್ಕೆ ಬಂದಿರುವಂತಹ ಮತ್ತೊಬ್ಬ ಪ್ರಮುಖವಾಗಿರುವಂತಹ ವ್ಯಕ್ತಿ ಯಾರು ಅಂತಂದ್ರೆ ಅಕ್ಬರ್ ಅಂತ ಹೇಳ್ತೀವಿ. ಹುಮಾಯೂನನ ಮಗ ಅಕ್ಬರ್ ಏನ್ ಮಾಡ್ತಾನೆ ಅಂದ್ರೆ ಭಾರತ ದೇಶದಲ್ಲಿ ವಿಶಾಲವಾಗಿರುವಂತಹ ಮೊಘಲ್ ಸಾಮ್ರಾಜ್ಯವನ್ನ ಕಟ್ಟುವಂತ ಆಕಾಂಕ್ಷೆಯನ್ನು ಹೊಂದಿರ್ತಾನ, ಮಹತ್ವಾಕಾಂಕ್ಷೆಯನ್ನು ಹೊಂದಿರ್ತಾನ. ಆ ನಿಟ್ಟಿನೊಳಗೆ ಏನಪ್ಪಾ ಅಂದ್ರೆ ಕಲಿತನಕ್ಕೆ, ಶೌರ್ಯತನಕ್ಕೆ, ಶೂರತನಕ್ಕೆ ಹೆಸರಾಗಿರುವಂತಹ ರಜಪೂತ್ ಅರಸರನ್ನ ತನ್ನ ಪಕ್ಷದತ್ತ ಬಳಸಿಕೊಳ್ಳಿಕ್ಕೆ ಏನ್ ಮಾಡ್ತಾನೆ ಅಂದ್ರ ಪ್ರಯತ್ನ ಮಾಡ್ತಾನೆ. ನೋಡಿ ಏನ್ ಮಾಡ್ತಾನಪ್ಪ ಅಂದ್ರೆ ಅಕ್ಬರ ಭಾರತ ದೇಶದಲ್ಲಿ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಬೇಕಾದ್ರೆ, ಈ ದೇಶದಲ್ಲಿ ಮೊಘಲ್ ಸಾಮ್ರಾಜ್ಯ ವಿಸ್ತರಣೆ ಆಗಬೇಕಾದ್ರೆ ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಶೂರತನಕ್ಕೆ, ಕಲಿತನಕ್ಕೆ, ಶೌರ್ಯತನಕ್ಕೆ ಹೆಸರುವಾಸಿ ಇರುವಂತ ರಜಪೂತ್ ಅರಸರನ್ನ ಏನ್ ಮಾಡ್ತಾರೆ ತನ್ನ ಪಕ್ಷದತ್ತ ಒಲಿಸಿಕೊಳ್ಳಿಕ್ಕೆ ಏನ್ ಮಾಡ್ತಾರೆ ಅಂದ್ರ ಪ್ರಯತ್ನ ಮಾಡ್ತಾ ಇದ್ದಾನೆ. ಸೊ ಆ ನಿಟ್ಟಿನೊಳಗೆ ಏನಪ್ಪ ಅಂದ್ರ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅಕ್ಬರ್ನ ಪಕ್ಷ ವಹಿಸಿದ್ರೆ, ಕೆಲವೊಂದಿಷ್ಟು ಮಂದಿ ಏನಪ್ಪಾ ಅಂದ್ರ ಅಕ್ಬರ್ನ ಮಣಿಯೋದಿಲ್ಲ. ಅಕ್ಬರ್ನಿಗೆ ಮನೆಯಲಾದಂತ ವ್ಯಕ್ತಿಗಳಲ್ಲಿ ಮೇವಾಡದ ಅರಸ ರಾಣಾ ಪ್ರತಾಪ ಸಿಂಹ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾರೆ ಅಕ್ಬರ್ನಿಗೆ ಏನಾಗಂಗಿಲ್ಲ ಸೊಪ್ಪು ಹಾಕೋದಿಲ್ಲ. ಮೀನ್ಸ್ ಏನಂತಂದ್ರೆ ಅಕ್ಬರ್ನಿಗೆ ಯಾವುದೇ ರೀತಿಯಾಗಿ ಮಣಿಯೋದಿಲ್ಲ. ಹಿಂಗಾಗಿ ಏನಪ್ಪಾ ಅಂದ್ರ ರಾಣಾ ಪ್ರತಾಪ ಸಿಂಹ ಸ್ವಾಭಿಮಾನಿಯಾಗಿರ್ತಾನ, ದೇಶಭಕ್ತನಾಗಿರ್ತಾನ, ಮಹಾಶೂರನಾಗಿರ್ತಾನ. ಸೊ ಹಿಂಗಾಗಿ ಏನಪ್ಪಾ ಅಂದ್ರ ರಾಣಾ ಪ್ರತಾಪ ಸಿಂಹ ಅಕ್ಬರ್ನಿಗೆ ಏನ್ ಮಾಡಂಗಿಲ್ಲ ಅಂದ್ರ ತಲೆ ಬಾಗುವುದಿಲ್ಲ, ಅವನಿಗೆ ಶರಣಾಗುವುದಿಲ್ಲ. ಹಿಂಗಾಗಿ ಅಕ್ಬರ್ ಮತ್ತು ಮಹಾರಾಣಾ ಪ್ರತಾಪ್ ಸಿಂಹನ ನಡುವೆ ಏನಪ್ಪಾ ಅಂದ್ರ ಹಲ್ದಿಘಾಟ್ ಅನ್ನೋದ್ರೊಳಗೆ ಒಂದು ಭೀಕರವಾಗಿರುವಂತಹ ಕದನ ನಡೀತಾ ಇದೆ. ಅಂದ್ರೆ ರಾಜಸ್ಥಾನದ ಹಲ್ದಿಘಾಟ್ ಒಳಗೆ ಭೀಕರವಾಗಿರುವಂತಹ ಕದನ ನಡೀತೈತಿ. ಈ ಕದನದೊಳಗೆ ಏನಾಗ್ತದಪ್ಪ ಅಂತಂದ್ರ ರಾಣಾ ಪ್ರತಾಪ್ ಸಿಂಹ ಸೋಲ್ತಾನ. ಬಟ್ ಏನಪ್ಪಾ ಅಂದ್ರ ಅಕ್ಬರ್ನಿಗೆ ಕೊನೆಯವರೆಗೂ ಕೂಡ ಏನಪ್ಪಾ ಅಂದ್ರ ತಲೆ ಬಾಗುವುದಿಲ್ಲ, ಮೀನ್ಸ್ ಏನಪ್ಪ ಅವನಿಗೆ ಶರಣಾಗುವುದಿಲ್ಲ, ಶಿರಭಾಗುವುದಿಲ್ಲ. ಸೊ ಮುಂದೆ ಅಕ್ಬರ ಅನೇಕ ಸೈನಿಕ ಕಾರ್ಯಾಚರಣೆಗಳನ್ನು ಮಾಡಿ ಮೊಘಲ್ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಲಿಕ್ಕೆ ಏನ್ ಮಾಡ್ತಾನೆ ಅಂದ್ರೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಏನಪ್ಪಾ ಅಂದ್ರ ಮಾಡ್ತಾ ಇದ್ದಾನೆ. ಪರಿಣಾಮವಾಗಿ ರಾಜ್ಯವನ್ನ ವಿಸ್ತರಣೆ ಮಾಡುವಂತ ಉದ್ದೇಶಕ್ಕಾಗಿ ಅಕ್ಬರ ಸಾಕಷ್ಟು ಸೈನಿಕ ಕಾರ್ಯಾಚರಣೆಗಳನ್ನು ಮಾಡ್ತಾನೆ. ಅದರಲ್ಲಿ ಮುಖ್ಯವಾಗಿ ಗುಜರಾತ್, ಬಂಗಾಳ, ಕಾಶ್ಮೀರ, ಕಾಬೂಲ್ ಅನ್ನುವಂತ ಒಂದು ಪ್ರದೇಶಗಳನ್ನ ಗೆದ್ದು ಮೊಘಲ್ ಸಾಮ್ರಾಜ್ಯವನ್ನು ಏನ್ ಮಾಡ್ತಾರ ಅಂದ್ರ ಬೃಹದಾಕಾರವಾಗಿ ಏನ್ ಮಾಡ್ತಾರ ಅಂದ್ರ ವಿಸ್ತಾರ ಮಾಡ್ತಾನ. ಸೊ ಆ ಮೂಲಕ ಏನಂತಾರೆ ಮೊಘಲ್ ಸಾಮ್ರಾಜ್ಯ ಅಕ್ಬರನ ಕಾಲದೊಳಗೆ ಏನಾಗ್ತಪ್ಪ ಅಂದ್ರೆ ಮತ್ತಷ್ಟು ವಿಸ್ತಾರ ಆಗ್ತಾ ಇದೆ. ಸೊ ಹಂಗಂತಂದ್ರ
ಅಕ್ಬರ್ನ ಸಾಧನೆಗಳನ್ನು ನೋಡ್ಬೇಕಾದ್ರೆ ಅಕ್ಬರ್ ಏನಪ್ಪಾ ಅಂದ್ರೆ ಸೈನಿಕ ಸಾಧನೆಗಳನ್ನ ಅಷ್ಟೇ ಮಾಡಿದ್ರೆ ಜೊತೆಗೆ ಏನಪ್ಪ ಉತ್ತಮವಾಗಿರುವಂತಹ ಆಡಳಿತಾತ್ಮಕ ಸಾಧನೆಗಳನ್ನು ಕೂಡ ಅಂತಂದ್ರೆ ಮಾಡ್ತಾ ಇದ್ದಾನೆ. ಸೊ ಅಕ್ಬರ್ನ ಸಾಧನೆಗಳನ್ನು ನೋಡ್ಬೇಕಾದ್ರೆ ನಿಮ್ಗೆ ಗೊತ್ತಿನ ಒಂದೇದಾಗಿ ಆಡಳಿತದ ಬಗ್ಗೆ ನೋಡ್ಬೇಕಾದ್ರೆ ಅಕ್ಬರ ಒಳ್ಳೆಯ ಆಡಳಿತಗಾರನಾಗಿರ್ತಾನ, ಉತ್ತಮವಾಗಿರುವಂತಹ ಆಡಳಿತಗಾರನಾಗಿರ್ತಾನ, ವಿಶಾಲವಾಗಿರುವಂತಹ ಮನೋಭಾವನೆ ಏನಪ್ಪಾ ಅಂದ್ರ ಅಕ್ಬರ್ ಕೂಡ ಹೊಂದಿರ್ತಾನ. ಸೊ ಹಂಗಾಗಿ ಏನಪ್ಪಾ ಅಂದ್ರ ಒಬ್ಬ ಒಳ್ಳೆಯ ರಾಜನಲ್ಲಿರಬೇಕಾಗಿರುವಂತಹ ಬಹುತೇಕ ಗುಣಗಳು ಎಲ್ಲವೂ ಕೂಡ ಏನಪ್ಪಾ ಅಂದ್ರ ಅಕ್ಬರ್ನೊಳಗೆ ಏನಾಗಿರ್ತಂದ್ರ ಅಡಕವಾಗಿರ್ತಾವ. ಸೊ ಹಂಗಾಗಿ ಏನಪ್ಪಾ ಅಂದ್ರ ಅಕ್ಬರ ವಿಶಾಲವಾಗಿರುವಂತಹ ಮನೋಭಾವನೆ ಒಂದು ಉತ್ತಮವಾಗಿರುವಂತಹ ಒಂದು ಗುಣಗಳನ್ನು ಕೂಡ ಏನಪ್ಪಾ ಅಂದ್ರ ಮೈಗೂಡಿಸ್ಕೊಂಡಿರ್ತಾನ. ಅಕ್ಬರ ನಿರಂಕುಶ ಪ್ರಭುವಾಗಿರಲಿಲ್ಲ. ನೋಡಿ, ಅಕ್ಬರ್ ಏನಪ್ಪಾ ಅಂದ್ರ ನಿರಂಕುಶ ಪ್ರಭುವಾಗಿರಲಿಲ್ಲ, ವಿಶಾಲವಾಗಿರುವಂತಹ ಮನೋಭಾವನೆ ಹೊಂದಿರ್ತಾನ. ಎಲ್ಲರೂ ಕೂಡ ಏನಪ್ಪಾ ಅಂದ್ರ ಒಂದೇ ರೀತಿಯಾಗಿರುವಂತ ಕಾಣುವಂತ ಒಂದು ಮನೋಭಾವನೆ ಏನಪ್ಪಾ ಹೊಂದಿರ್ತಾನ. ಅದಕ್ಕಾಗಿ ಬಹುಸಂಖ್ಯಾತರಾಗಿರುವಂತಹ ಹಿಂದೂ ಪ್ರಜೆಗಳ ವಿಶ್ವಾಸವನ್ನು ಗಳಿಸೋದು ಅವಶ್ಯಕತೆ ಏನ್ ಮಾಡ್ತಾನಂದ್ರ ತಿಳ್ಕೊಂಡಿರ್ತಾನ. ನೋಡಿ, ಏನಾಗತ್ತಂದ್ರ ಭಾರತ ದೇಶದಲ್ಲಿ ಆ ಸಮಯದಲ್ಲಿ ಬಹುಸಂಖ್ಯಾತರು ಯಾರು ಇರ್ತಾರಪ್ಪ ಅಂದ್ರ ಹಿಂದೂಗಳಾಗಿರ್ತಾರ. ಆ ಹಿಂದೂ ಪ್ರಜೆಗಳ ಮನವನ್ನ ಗೆಲ್ಲುವುದು, ಅವರ ವಿಶ್ವಾಸವನ್ನು ಗಳಿಸುವುದು ಏನಪ್ಪಾ ಅಂದ್ರ ಬಹಳಷ್ಟು ಅವಶ್ಯಕತೆ ಏನ್ ಮಾಡ್ತಾನಂದ್ರ ತಿಳ್ಕೊಂಡಿರ್ತಾನ. ಹಿಂಗಾಗಿ ಏನಪ್ಪಾ ಅಂದ್ರ ಹಿಂದೂಗಳಿಗೆ ತನ್ನ ಆಸ್ಥಾನದಲ್ಲಿ ಅನೇಕ ಹುದ್ದೆಗಳನ್ನ, ಉನ್ನತವಾಗಿರುವಂತಹ ಹುದ್ದೆಗಳನ್ನ ಏನ್ ಮಾಡ್ತಾನಂದ್ರ ನೀಡ್ತಾ ಇದ್ದಾರೆ. ಅದಕ್ಕಾಗಿ ಏನಪ್ಪ ಹಿಂದೂಗಳ ವಿಶ್ವಾಸವನ್ನು ಗಳಿಸುವಂತ ಉದ್ದೇಶಕ್ಕಾಗಿ ಅವರನ್ನ ತನ್ನ ಆಸ್ಥಾನದಲ್ಲಿ ಏನಪ್ಪಾ ಅಂದ್ರ ಅನೇಕ ಉನ್ನತವಾಗಿರುವಂತಹ ಹುದ್ದೆಗಳನ್ನ ಏನ್ ಮಾಡ್ತಾರೆ ಹಿಂದೂಗಳಿಗೆ ನೀಡ್ತಾ ಇದ್ದಾನೆ. ಹಿಂದಿನ ಸುಲ್ತಾನರು ಅಂದ್ರ ಬಾಬರ್ ಆಗಿರ್ಬೋದು, ಹುಮಾಯೂನ್ ಆಗಿರ್ಬೋದು, ಶೇರ್ ಶಾ ಸೂರಿ ಆಗಿರ್ಬೋದು, ಅಥವಾ ದೆಹಲಿ ಸುಲ್ತಾನರಾಗಿರ್ಬೋದು, ಅವರ ಕಾಲದಲ್ಲಿರುವಂತಹ ಹಿಂದೂಗಳ ಮೇಲಿರುವಂತಹ ಜಜಿಯಾ ಅನ್ನುವಂತ ತಲೆಗಂದಾಯವನ್ನು ಏನ್ ಮಾಡ್ತಾನೆ ಅಂತಂದ್ರ ರದ್ದು ಮಾಡ್ತಾ ಇದ್ದಾನೆ. ನೋಡಿ, ಏನಪ್ಪಾ ಅಂದ್ರೆ ಹಿಂದೂ ಜಜಿಯಾ ಅಂತಂದ್ರೆ ಹಿಂದೂಗಳ ಮೇಲೆ ವಿಧಿಸಿರುವಂತ ತಲೆಗಂದಾಯವನ್ನು ಏನ್ ಮಾಡ್ತಾನೆ ಅಂದ್ರ ರದ್ದುಗೊಳಿಸ್ತಾನ. ಅಷ್ಟೇ ಅಲ್ಲ, ಯಾತ್ರಾ ತೆರಿಗೆಯನ್ನು ಕೂಡ ಏನ್ ಮಾಡ್ತಾನೆ ಅಂದ್ರ ರದ್ದುಗೊಳಿಸ್ತಾನೆ. ಅಂದ್ರೆ ಯಾತ್ರಾ ತೆರಿಗೆ ಅಂತಂದ್ರ ಈಗ ಯಾತ್ರೆಗಳನ್ನ ಮಾಡ್ಬೇಕಂತ ಸಂದರ್ಭದಲ್ಲಿ ಏನ್ ತೆರಿಗೆ ಇರ್ತಿತ್ತು, ಆ ತೆರಿಗೆಗಳನ್ನು ಏನ್ ಮಾಡ್ತಾನೆ ಅಂದ್ರ ರದ್ದು ಮಾಡ್ತಾನ. ಅಕ್ಬರನು ಸತಿ ಪದ್ಧತಿಯನ್ನು ಏನ್ ಮಾಡ್ತಾನೆ ಸಂಪೂರ್ಣವಾಗಿ ನಿಷೇಧ ಮಾಡ್ತಾನ. ಸತಿ ಪದ್ಧತಿ ಅಂದ್ರೆ ಗಂಡ ಸತ್ತ ನಂತರ ಏನಂದ್ರೆ ಹೆಂಡತಿ ಕೂಡ ಏನ್ ಮಾಡ್ತಾರೆ ಅಂದ್ರೆ ಚಿತೆಗೆ ಹಾರಿ ಪ್ರಾಣವನ್ನ ತ್ಯಜಿಸುವಂತ ಒಂದು ಪದ್ಧತಿ ಇತ್ತು. ಸೊ ಅಂತ ಒಂದು ಪದ್ಧತಿ ಏನ್ ಮಾಡ್ತಾರ ಅಂದ್ರ ನಿಷೇಧ ಮಾಡ್ತಾನ. ಬಾಲ್ಯ ವಿವಾಹವನ್ನು ಕೂಡ ಏನ್ ಮಾಡ್ತಾರ ಅಂದ್ರ ವಿರೋಧಿಸ್ತಾ ಇದಾರೆ. ನೋಡಿ, ಅಕ್ಬರ್ ಏನ್ ಮಾಡ್ತಾರಪ್ಪ ಅಂದ್ರ ಬಾಲ್ಯ ವಿವಾಹವನ್ನ ವಿರೋಧಿಸ್ತಾ ಇದ್ದಾನೆ. ಅಂದ್ರ ಈ ಸಣ್ಣ ವಯಸ್ಸಿನೊಳಗೆ ಆಗುವಂತ ಮದುವೆಯನ್ನು ಏನ್ ಮಾಡ್ತಾರೆ ವಿರೋಧಿಸ್ತಾನ. ಅಷ್ಟೇ ಅಲ್ಲ, ಅಕ್ಬರ್ನ ಭೂ ಕಂದಾಯ ಪದ್ಧತಿ ಏನ್ ಮಾಡ್ತೈತಿ ಬಹಳಷ್ಟು ಜನಪ್ರಿಯತೆಯನ್ನ, ಜನಮನ್ನಣೆ ಏನ್ ಮಾಡತ್ತೆ ಅಂದ್ರ ಕಳ್ಸಂದ್ರ ಅಕ್ಬರ್ನ ಕಾಲದಲ್ಲಿ ಏನಪ್ಪಾ ಅಂದ್ರ ಒಬ್ಬ ಮಂತ್ರಿ ಆಗಿರ್ತಾನ, ಭೂ ಕಂದಾಯ ಮಂತ್ರಿ ಇರ್ತಾನ. ಅವ್ ಯಾರಪ್ಪ ಅಂದ್ರ ರಾಜ ತೊಡರ್ಮಲ್ ಇರ್ತಾನ. ಆ ತೊಡರ್ಮಲ್ ರೂಪಿಸಿರುವಂತಹ ಭೂ ಕಂದಾಯ ನೀತಿ ಇರ್ತಾರೆ ಬಹಳಷ್ಟು ಜನಪ್ರಿಯತೆ ಏನ್ ಮಾಡ್ತದೆ ಪಡೆದಿದೆ. ಸೊ ಇವೆಲ್ಲವೂ ಕೂಡ ಇರ್ತಾರೆ ಅಕ್ಬರ್ನ ಕಾಲದಲ್ಲಿರುವಂತಹ ಆಡಳಿತಾತ್ಮಕವಾದ ಸುಧಾರಣೆಗಳಾದ್ರೆ. ನೆಕ್ಸ್ಟ್ ಅಕ್ಬರ್ನ ಧಾರ್ಮಿಕ ನೀತಿಯನ್ನು ನೋಡ್ಬೇಕಾದ್ರೆ ಅಕ್ಬರ ಧಾರ್ಮಿಕ ನೀತಿ ಹೆಂಗಿತ್ತಂದ್ರ ಧಾರ್ಮಿಕ ಸಹಿಷ್ಣುವಾಗಿದ್ದನು. ನೋಡಿ, ಏನಪ್ಪಾ ಅಂದ್ರ ಅಕ್ಬರ ಧಾರ್ಮಿಕ ಸಹಿಷ್ಣುವಾಗಿದ್ದ. ತನ್ನ ಹೊಸಾದ ರಾಜಧಾನಿ ಆಗಿರುವಂತಹ ಫತೇಪುರ ಸಿಕ್ರಿ, ನೋಡಿ ಅಕ್ಬರನ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಹೊಸ ರಾಜಧಾನಿ ಯಾವಪ್ಪ ಅಂದ್ರ ಫತೇಪುರ್ ಸಿಕ್ರಿ ಅಂತ ಏನ್ ಮಾಡ್ತಾರ ಅಂದ್ರ ಗುರುತಿಸ್ತಾರ. ಈ ಫತೇಪುರ್ ಸಿಕ್ರಿ ಒಳಗ ಇಬಾದತ್ ಖಾನ್ ಅನ್ನುವಂತ ಒಂದು ಪ್ರಾರ್ಥನಾ ಮಂದಿರವನ್ನು ಏನ್ ಮಾಡ್ತಾರ ಅಂದ್ರ ನಿರ್ಮಿಸ್ತಾರ. ನೋಡ, ಹೊಸ ರಾಜಧಾನಿ ಇರುವಂತಹ ಫತೇಪುರ್ ಸಿಕ್ರಿ. ನೋಡಿ, ಅಕ್ಬರ್ನ ಹೊಸ ರಾಜಧಾನಿ ಯಾವ್ದಾದ್ರು ಫತೇಪುರ್ ಸಿಕ್ರಿ. ಫತೇಪುರ್ ಸಿಕ್ರಿ ಒಳಗ ಇಬಾದತ್ ಖಾನ ಅಂದ್ರೆ ಪ್ರಾರ್ಥನಾ ಮಂದಿರವನ್ನು ಏನ್ ಮಾಡ್ತಾರಪ್ಪ ಅಂದ್ರ ನಿರ್ಮಾಣ ಮಾಡ್ತಾರ. ಸೊ ಆ ಮೂಲಕ ಏನಪ್ಪಾ ಅಂದ್ರ ಆ ಪ್ರಾರ್ಥನಾ ಮಂದಿರದೊಳಗ ಎಲ್ಲಾ ಧರ್ಮದವರು ಮೀನ್ಸ್ ಏನಪ್ಪಾ ಅಂದ್ರ ಇಸ್ಲಾಂ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಜೈನ, ಬೌದ್ಧ, ಪಾರ್ಸಿ, ಕ್ರಿಶ್ಚಿಯನ್ ಎಲ್ಲ ಧಾರ್ಮಿಕ ಮುಖಂಡರನ್ನ ಕರೆಸಿ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಧಾರ್ಮಿಕ ಚರ್ಚೆಗಳನ್ನ ಏನಪ್ಪಾ ಅಂದ್ರ ಅಕ್ಬರ ನಡೆಸ್ತಾ ಇದ್ದ. ನೋಡಿ, ಏನಪ್ಪಾ ಅಂದ್ರ ಇಬಾದತ್ ಖಾನ್ ಅಂತ ಒಂದು ಪ್ರಾರ್ಥನಾ ಮಂದಿರದಲ್ಲಿ ಎಲ್ಲಾ ಧರ್ಮದವರು, ಮುಸ್ಲಿಂ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಜೈನ ಆಗಿರ್ಬೋದು, ಬೌದ್ಧ ಆಗಿರ್ಬೋದು, ಪಾರ್ಸಿ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಎಲ್ಲ ಧಾರ್ಮಿಕ ಮುಖಂಡರನ್ನ ಕರೆಸಿ ಅಲ್ಲಿ ಏನ್ ಮಾಡ್ತಿದ್ದಪ್ಪ ಅಂತ ಧಾರ್ಮಿಕ ಚರ್ಚೆಗಳನ್ನ ಏನಪ್ಪಾ ಅಂದ್ರ ನಡೆಸಿದ್ದ. ಫಲವಾಗಿ ಅಕ್ಬರ್ ದೀನ್ ಇ ಇಲಾಹಿ, ನೋಡಿ ಅಕ್ಬರ್ ಏನ್ ಮಾಡ್ತಾರ ಅಂದ್ರ ದೀನ್ ಇ ಇಲಾಹಿ ಅನ್ನುವಂತ ಒಂದು ತನ್ನದೇ ಆಗಿರುವಂತ ಹೊಸದಾಗಿರುವಂತಹ ಪಂಥವನ್ನ ಏನ್ ಮಾಡ್ತಾರ ಅಂದ್ರ ಸ್ಥಾಪನೆ ಮಾಡ್ತಾನೆ. ನೋಡಿ, ಏನಪ್ಪಾ ಅಂದ್ರ ಅಕ್ಬರ್ ಸ್ಥಾಪನೆ ಮಾಡಿರುವಂತ ಪಂಥದ ಹೆಸರು ಯಾವ್ದಪ್ಪ ಅಂದ್ರ ದೀನ್ ಇ ಇಲಾಹಿ ಅನ್ನುವಂತ ಒಂದು ಹೊಸ ಪಂಥವನ್ನ ಏನ್ ಮಾಡ್ತಾನ ಅಂದ್ರ ನಿರ್ಮಾಣ ಮಾಡ್ತಾನ. ಅದೇನಾಗ್ತದಪ್ಪ ಅಂದ್ರ ಎಲ್ಲ ಮತ ಧರ್ಮಗಳ ಉತ್ತಮವಾಗಿರುವಂತ ಅಂಶವನ್ನು ಹೊಂದಿರ್ತದ. ನಿಮ್ಗೆ ಗೊತ್ತಿರಲಿ, ಈಗಾಗಲೇ ಹೇಳಿರುವಂತೆ ಹೊಸದಾಗಿರುವಂತಹ ರಾಜಧಾನಿಯಲ್ಲಿ ಏನಪ್ಪಾ ಅಂದ್ರ ಇಬಾದತ್ ಖಾನ ಅನ್ನುವಂತ ಒಂದು ಪ್ರಾರ್ಥನಾ ಮಂದಿರವನ್ನು ಏನು ಸ್ಥಾಪನೆ ಮಾಡಿರ್ತಾರಲ್ಲ, ಆ ಇಬಾದತ್ ಖಾನ ಅನ್ನುವಂತ ಒಂದು ಪ್ರಾರ್ಥನಾ ಮಂದಿರದಲ್ಲಿ ಎಲ್ಲಾ ಧರ್ಮಗಳ ಧಾರ್ಮಿಕ ಮುಖಂಡರು, ಎಲ್ಲಾ ಧರ್ಮಗಳು ಅಂತಂದ್ರೆ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಜೈನ ಆಗಿರ್ಬೋದು, ಬೌದ್ಧ ಆಗಿರ್ಬೋದು,
ಪಾರ್ಸಿ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಎಲ್ಲ ಧರ್ಮಗಳ ಧಾರ್ಮಿಕ ಮುಖಂಡರನ್ನ ಕರೆಸಿ ಏನ್ ಮಾಡ್ತಿದ್ದ, ಧಾರ್ಮಿಕ ಚರ್ಚೆಗಳನ್ನು ಮಾಡ್ತಿದ್ದ. ಅದರ ಫಲವಾಗಿ ಹುಟ್ಟುಕೊಂಡಿರುವಂತಹ ಹೊಸ ಪಂಥ ಯಾವುದು ಅಂದ್ರ ದೀನ್ ಇ ಇಲಾಹಿ ಅನ್ನುವಂತ ಒಂದು ಪಂಥ ಹುಡ್ತಾ ಇದೆ. ಆ ದೀನ್ ಇ ಇಲಾಹಿ ಅನ್ನುವಂತ ಒಂದು ಪಂಥ ಏನಪ್ಪ ಅಂದ್ರ ಎಲ್ಲ ಮತ ಧರ್ಮಗಳ ಉತ್ತಮವಾದಂತಹ ಅಂಶಗಳನ್ನ ಒಳಗೊಂಡಿತ್ತು. ಸೊ ಹಿಂಗಾಗಿ ಏನಪ್ಪ ಅಂದ್ರ, ಆದರೆ ಏನಾಗಿತ್ತು ಅಂದ್ರೆ ಕೆಲವೇ ಬೆರಳಂಕಿಯಷ್ಟು ಮಂದಿ ಮಾತ್ರ ಏನಪ್ಪ ಅಂದ್ರ ಅನುಯಾಯಿಗಳಾಗಿದ್ರು ನೋಡಿ. ದೀನ್ ಇ ಇಲಾಹಿ ಅನ್ನುವಂತ ಧರ್ಮಕ್ಕೆ ಅಥವಾ ಹೊಸ ಪಂಥಕ್ಕೆ ಕೆಲವೇ ಜನ ಏನಾಗಿದ್ರಪ್ಪ ಅಂದ್ರ ಅನುಯಾಯಿಗಳಾಗಿರ್ತಾರ. ಸೊ ಇದೆಲ್ಲವೂ ಕೂಡ ಏನಪ್ಪ ಅಂದ್ರ ಇವರ ಧಾರ್ಮಿಕ ಗುಣಗಳಾದ್ರೆ. ಇನ್ನ ಕಲಾ ಪೋಷಣೆ ಬಗ್ಗೆ ನೋಡ್ಬೇಕಾದ್ರೆ ಅಕ್ಬರ ಸಾಕಷ್ಟು ಸಾಹಿತ್ಯ ಕಲೆಗಳಿಗೆ ವಿಶೇಷವಾದಂತಹ ಒಂದು ಪ್ರೋತ್ಸಾಹ ನೀಡ್ತಾದ್ರೆ. ಸೊ ಆ ಮೂಲಕ ಏನಪ್ಪ ಅಕ್ಬರನ ಆಸ್ಥಾನದಲ್ಲಿ ಅಬುಲ್ ಫೈಜಿ, ಅಬುಲ್ ಫಜಲ್, ಬಿರ್ಬಲ್ ಇವರು ಎಲ್ಲರೂ ಕೂಡ ಏನಪ್ಪ ಅಂದ್ರ ಅಕ್ಬರನ ಆಸ್ಥಾನದಲ್ಲಿರುವಂತಹ ಗಣ್ಯ ಕವಿಗಳಂತ ಏನ್ ಮಾಡ್ತೀವಿ ಅಂದ್ರ ಗುರುತಿಸ್ತಾರೆ. ಅಕ್ಬರನ ಕಾಲದಲ್ಲಿ ಅಥವಾ ಅಕ್ಬರನ ಆಸ್ಥಾನದಲ್ಲಿರುವಂತಹ ಫೈಜಿ ಆಗಿರ್ಬೋದು, ಅಬುಲ್ ಫಜಲ್ ಆಗಿರ್ಬೋದು, ಬೀರ್ಬಲ್ ಆಗಿರುವಂತಹ ಒಂದು ಮಹಾನ್ ಕವಿಗಳು ಏನಪ್ಪ ಇಲ್ಲಿ ಇರ್ತಾರ. ಅಮರ ಸಂಗೀತನಾಗಿರುವಂತಹ ತಾನ್ಸೇನ್ ನೋಡಿ, ಸಂಗೀತಕ್ಕೆ ವಿಶೇಷವಾಗಿರುವಂತಹ ಶ್ರೇಷ್ಠವಾಗಿ ಕೊಡುಗೆ ನೀಡುವಂತಹ ತಾನ್ಸೇನ್ ಅನ್ನುವಂತ ವ್ಯಕ್ತಿ ಏನಪ್ಪಾ ಅಂದ್ರ ಈ ಅಕ್ಬರ್ನ ಆಸ್ಥಾನದ ಶೋಭೆಯನ್ನು ಏನಪ್ಪಾ ಅಂದ್ರ ಹೆಚ್ಚಿಸ್ತಾ ಇದ್ದಾನೆ ನೋಡಿ. ಏನಪ್ಪಾ ಅಂದ್ರೆ ಅಕ್ಬರ ತನ್ನ ಆಸ್ಥಾನದೊಳಗೆ ಏನಪ್ಪಾ ಅಂದ್ರ ಫೈಜಿ, ಅಬುಲ್ ಫಜಲ್, ಬೀರ್ಬಲ್ ಅಂತ ಕವಿಗಳಷ್ಟೇ ಆಶ್ರಯ ಕೊಟ್ಟಿದ್ದಿಲ್ಲ. ಅಮರ ಸಂಗೀತನಾಗಿರುವಂತಹ ಅಥವಾ ಅಮರ ಸಂಗೀತಗಾರನಾಗಿರುವಂತಹ ತಾನ್ಸೇನ್ ಕೂಡ ಏನಂತಾರ ತನ್ನ ಆಸ್ಥಾನದಲ್ಲಿ ಏನಂತಂದ್ರೆ ಅವಕಾಶ ಕೊಟ್ಟಿರ್ತಾನ. ತಾನ್ಸೇನನ ಸಂಗೀತದಿಂದಾಗಿ ಆಸ್ಥಾನದ ಶೋಭೆ ಕೂಡ ಏನಪ್ಪ ಹೆಚ್ಚಾಗ್ತೈತಿ. ಅಷ್ಟೇ ಅಲ್ಲ, ವಾಸ್ತುಶಿಲ್ಪ ಮತ್ತು ಚಿತ್ರಕಲೆಗಳು ಕೂಡ ಏನಂತಾರ ಅಕ್ಬರ್ ನೀಡಿರುವಂತಹ ಪ್ರೋತ್ಸಾಹ ಮೆಚ್ಚುವಂತದ್ದು ಅಂತ ಏನ್ ಮಾಡೋದು ಅಂದ್ರೆ ಗುರುತಿಸ್ಬೇಕಂದ್ರೆ ಬಹಳಷ್ಟು ವಾಸ್ತುಶಿಲ್ಪಗಳಿಗೆ, ಚಿತ್ರಕಲೆಗಳಿಗೆ ಸಾಕಷ್ಟು ಏನಪ್ಪ ಅಂದ್ರ ಅಕ್ಬರ್ ಏನ್ ಮಾಡ್ತಾರ ಅಂದ್ರ ಪ್ರೋತ್ಸಾಹ ಕೊಡ್ತಾ ಇದ್ದಾನೆ. ಸೊ ಆ ಮೂಲಕ ಏನಪ್ಪ ಅಂದ್ರ ಅಕ್ಬರ ವಿಶಿಷ್ಟವಾಗಿರುವಂತಹ ವ್ಯಕ್ತಿ, ವಿಶೇಷವಾಗಿರುವಂತಹ ವ್ಯಕ್ತಿ ಅಂತ ಏನ್ ಮಾಡ್ತಾರೆ ಮೊಘಲ ಅರಸರಲ್ಲಿ ಗುರುತಿಸ್ತಾ ಇದ್ದೀವಿ. ಅಕ್ಬರ್ನ ನಂತರ ಅಧಿಕಾರಕ್ಕೆ ಬಂದಿರುವಂತವ್ರು ಯಾರು ಅಂದ್ರ ಜಹಾಂಗೀರ್ ಮತ್ತು ಶಹಾಜಾನ್. ಇಬ್ಬರು ಏನಪ್ಪಾ ಅಂದ್ರ ಅಕ್ಬರ ನೀತಿಯನ್ನು ಬಹುಮಟ್ಟಿಗೆ ಏನ್ ಮಾಡ್ತಾರ ಅಂದ್ರ ಅನುಸರಿಸ್ತಾರ. ಬಟ್ ಏನಪ್ಪಾ ಅಂದ್ರ ಶಹಾಜಾನ್ ಆಗ್ರಾದೊಳಗ ವಿಶ್ವ ಪ್ರಸಿದ್ಧವಾಗಿರುವಂತಹ ತಾಜ್ ಮಹಲ್ ಅನ್ನುವಂತ ಒಂದು ಕಟ್ಟಡವನ್ನ, ದಿಲ್ಲಿ ಒಳಗ ಬೃಹತ್ ಆಗಿರುವಂತಹ ಕೆಂಪು ಕೋಟೆಯನ್ನ, ಭವ್ಯವಾಗಿರುವಂತಹ ಅರಮನೆಗಳನ್ನ ನಿರ್ಮಾಣ ಮಾಡಿ ವಾಸ್ತುಶಿಲ್ಪಕ್ಕೆ ವಿಶೇಷವಾಗಿರುವಂತಹ ಕೊಡುಗೆ ನೀಡುವಂತಹ ಮೊಘಲ ಅರಸರಲ್ಲಿ ಶಹಾಜಾನ್ ಏನಪ್ಪಾ ಅಂದ್ರ ಅಗ್ರಗಣ್ಯ ಅಂತ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಯಾಕಂದ್ರ ಆ ಶಹಾಜಾನ್ ನಿರ್ಮಿಸಿರುವಂತಹ ತಾಜ್ ಮಹಲ್ ಆಗಿರ್ಬೋದು, ದಿಲ್ಲಿಯಲ್ಲಿರುವಂತಹ ಕೆಂಪು ಕೋಟೆ ಆಗಿರ್ಬೋದು, ಅಲ್ಲಿರುವಂತಹ ಭವ್ಯವಾಗಿರುವಂತಹ ಅರಮನೆಗಳಾಗಿರ್ಬೋದು, ಇವತ್ತಿಗೂ ಕೂಡ ಏನಾಗ್ತಾವಪ್ಪ ಅಂದ್ರೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ವಿಶಿಷ್ಟವಾಗಿರುವಂತಹ ಒಂದು ಸ್ಥಾನವನ್ನು ಏನಪ್ಪ ಅಂದ್ರೆ ಪಡ್ಕೊಂಡಿದ್ದಾವ. ಹಂಗಾಗಿ ಏನಪ್ಪ ಅಂದ್ರ ಈ ವಾಸ್ತುಶಿಲ್ಪಗಳಲ್ಲಿ ವಿಶೇಷವಾಗಿರುವಂತಹ ನಿರ್ಮಾಪಕ ಯಾರು ಅಂದ್ರೆ ಶಹಾಜಾನ್ ಅಂತ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಇನ್ನ ಶಹಾಜಾನ್ ನಂತರ ಅಧಿಕಾರಕ್ಕೆ ಬಂದಿರುವಂತಹ ಮತ್ತೊಬ್ಬ ಮೊಘಲರ ಅರಸ ಯಾರು ಅಂತಂದ್ರೆ ಶಹಾಜಾನ್ ಮಗ ಔರಂಗಜೇಬ್ ಅಂತ ಏನ್ ಮಾಡ್ತಿದ್ರ ಗುರುತಿಸ್ತೀವಿ. ಮೊಘಲರಲ್ಲೇ ಕೊನೆಯ ಪ್ರಸಿದ್ಧ ಅರಸ ಯಾವುದು ಅಂತಂದ್ರೆ ಔರಂಗಜೇಬ್ ಅಂತ ಗುರುತಿಸ್ತೀವಿ. 50 ವರ್ಷಗಳ ಕಾಲ ಸುದೀರ್ಘವಾಗಿರುವಂತಹ ಆಳ್ವಿಕೆ ನಡೆಸಿರುವಂತಹ ಔರಂಗಜೇಬ್ ಏನಪ್ಪಾ ಅಂದ್ರ ಮತ್ತಷ್ಟು ರಾಜ್ಯವನ್ನು ವಿಸ್ತಾರ ಮಾಡ್ಲಿಕ್ಕೆ ಏನ್ ಮಾಡಿದಪ್ಪ ಅಂದ್ರ ಕಾರಣ ಆಗ್ತಾ ಇದೆ. ಸೊ ಮೊಘಲರ ಔರಂಗಜೇಬ್ನ ಆಳ್ವಿಕೆ ಏನಪ್ಪ ಸುಮಾರು 50 ವರ್ಷಗಳ ಕಾಲದಲ್ಲಿ ಸಾಮ್ರಾಜ್ಯ ಬಹಳಷ್ಟು ಏನಪ್ಪ ಅಂದ್ರೆ ವಿಸ್ತಾರ ಆಗ್ತೈತಿ. ಬಟ್ ಏನಪ್ಪಾ ಅಂದ್ರ ಎಷ್ಟು ವೇಗವಾಗಿ ವಿಸ್ತಾರ ಆಗ್ತದೋ ಅಷ್ಟೇ ವೇಗವಾಗಿ ಏನಪ್ಪಾ ಅಂದ್ರ ಅವನತಿಯನ್ನು ಕೂಡ ಏನ್ ಮಾಡ್ತಿದ್ರೆ ಮೊಘಲರ ಈ ಒಂದು ಸಾಮ್ರಾಜ್ಯ ಏನಪ್ಪಾ ಅಂದ್ರೆ ಕಾಣ್ತಾ ಇದೆ. ಹಂಗಾಗಿ ಈ ಮೊಘಲರ ಔರಂಗಜೇಬನ ಧಾರ್ಮಿಕ ನೀತಿ ನೋಡ್ಬೇಕಾದ್ರೆ ಇವನೊಬ್ಬ ಸಂಪ್ರದಾಯವಾದಿ ಮುಸಲ್ಮಾನನಾಗಿರ್ತಾನೆ. ಔರಂಗಜೇಬ್ ಏನಾಗಿರ್ತಾನಪ್ಪ ಅಂದ್ರ ಸಂಪ್ರದಾಯವಾದಿ ಮುಸಲ್ಮಾನನಾಗಿರ್ತಾನೆ. ಮದ್ಯಪಾನ, ಜೂಜು, ಮೋಜು ಮತ್ತು ಸಂಗೀತಗಳಿಂದ ದೂರವಾಗಿದ್ದು ಸರಳವಾಗಿರುವಂತಹ ಜೀವಿಯಾಗಿರ್ತಾನೆ ನೋಡಿ. ಔರಂಗಜೇಬನ ಬಗ್ಗೆ ಹೇಳಬೇಕಾದ್ರೆ ಸಂಪ್ರದಾಯವಾದಿ ಮುಸಲ್ಮಾನನಾಗಿರ್ತಾನೆ. ಮದ್ಯಪಾನ ಆಗಿರ್ಬೋದು, ಜೂಜ್ ಆಗಿರ್ಬೋದು, ಮೋಜು ಆಗಿರ್ಬೋದು, ಎಲ್ಲವುಗಳಿಂದ ಇಂಥ ಸಂಗೀತಗಳಿಂದ ಕೂಡ ಏನ್ ಮಾಡ್ತಾರೆ ಅಂದ್ರೆ ದೂರ ಆಗಿರ್ತಾನ. ಸರಳವಾಗಿರುವಂತಹ ಜೀವಿ ಕೂಡ ಅಂತ ಏನ್ ಮಾಡ್ತೀವಿ ಅಂದ್ರ ಗುರುತಿಸ್ತೀವಿ. ಔರಂಗಜೇಬನು ಅಕ್ಬರ್ನ ಉದಾರ ನೀತಿಯನ್ನ ಕೈ ಬಿಟ್ಟು ನೋಡಿ, ಅಕ್ಬರ ಏನ್ ಮಾಡ್ತಾನಪ್ಪ ಅಂದ್ರೆ ಹಿಂದೂಗಳ ಮೇಲೆ ವಿಧಿಸಿರುವಂತ ಜಜಿಯಾ ಅನ್ನತಕ್ಕಂಥ ಏನ್ ಮಾಡ್ತಾನಂದ್ರ ನಿಷೇಧ ಮಾಡಿರ್ತಾನ. ಆದ್ರ ಔರಂಗಜೇಬ ಏನ್ ಮಾಡ್ತಾನಪ್ಪ ಅಂದ್ರ ಅಕ್ಬರ್ನ ಉದಾರ ನೀತಿಯನ್ನ ಕೈ ಬಿಟ್ಟು ಜಜಿಯಾ ಅನ್ನುವಂತ ತೆರಿಗೆಯನ್ನು ಮತ್ತೆ ಏನ್ ಮಾಡ್ತಾನಪ್ಪ ಅಂದ್ರ ಹೇಳ್ತಾನ. ಯಾವಾಗ ಔರಂಗಜೇಬ್ ಏನ್ ಮಾಡ್ತಾನೆ ಜಜಿಯಾ ಅನ್ನುವಂತ ತೆರಿಗೆಯನ್ನು ಮತ್ತೆ ಹಿಂದೂಗಳ ಮೇಲೆ ಹೇರ್ತಾ ಇದ್ದಾನೋ ಅವಾಗ ಏನಾಗ್ತಪ್ಪ ಅಂದ್ರ ರಾಜಕೀಯ ಘರ್ಷಣೆಗಳಿಗೆ ಏನಾಗ್ತೈತಿ ಎಡೆ ಮಾಡಿಕೊಡ್ತಾ ಇದೆ. ಮೀನ್ಸ್ ಏನಪ್ಪಾ ಅಂದ್ರ ಸಾಕಷ್ಟು ಸಂಘರ್ಷಗಳಿಗೆ ಏನಾಗ್ತೈತಿ ಎಡೆ ಮಾಡಿಕೊಡ್ತಾ ಇದೆ. ಅಂತದ್ರಲ್ಲಿ ನಾವಿಲ್ಲಿ ಒಂದು ಬಾಕ್ಸ್ ಅಲ್ಲಿ ನೋಡ್ತಿರುವಂತಹ ಸಿಖ್ಖರ ದಂಗೆಯನ್ನು ನೋಡ್ಬೇಕಾದ್ರೆ, ಸಿಖ್ಖರ ದಂಗೆ ನೋಡ್ರಿ, ಔರಂಗಜೇಬನ ಮತೀಯ ಧೋರಣೆಯು ಅಂದ್ರ ಧಾರ್ಮಿಕ ನೀತಿ ಏನಪ್ಪಾ ಅಂದ್ರ ಸಿಖ್ಖರು
ಮರಾಠರು ಮತ್ತು ಜಾಟರನ್ನ ಏನ್ ಮಾಡ್ತೈತಿ ಕೆರಳಿಸ್ತಾ ಇದೆ. ಅಂದ್ರೆ ಅವನ ಒಂದು ನೀತಿ ಮತ್ತೆ ಅದ್ರ ಅನ್ಯ ಧರ್ಮಗಳ ಬಗ್ಗೆ ಇರುವಂತ ನೀತಿ ಸಿಖ್ಖರನ್ನ, ಮರಾಠರನ್ನ ಮತ್ತು ಜಾಟರನ್ನ ಕಳಿಸ್ತಾ ಇದೆ. ಸಿಖ್ಖರ ಗುರು ತೇಜ್ ಬಹದ್ದೂರ್ನನ್ನ ದಿಲ್ಲಿಯಲ್ಲಿ ಬಹಿರಂಗವಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಕೊಲ್ಲಿಸ್ತಾ ಇದ್ದಾನೆ. ಹಿಂಗಾಗಿ ಯಾವಾಗ ಸಿಖ್ ಗುರು ತೇಜ್ ಬಹದ್ದೂರನ್ನ ದಿಲ್ಲಿಯಲ್ಲಿ ಬಹಿರಂಗವಾಗಿ ಕೊಲ್ಲಾಗ್ತದೋ ಅವಾಗ ಅವನ ಮಗನಾಗಿರುವಂತ ಗುರು ಗೋವಿಂದ ಸಿಂಹ, ಅವನ ಮಗನಾಗಿರುವಂತ ತೇಜ್ ಬಹದ್ದೂರ್ನ ಮಗನಾಗಿರುವಂತ ಗುರು ಗೋವಿಂದ ಸಿಂಹ ಏನಪ್ಪಾ ಅಂದ್ರೆ ಇಡೀ ಸಿಖ್ ಸಮುದಾಯಕ್ಕೆ ಏನಪ್ಪ ಅಂದ್ರೆ ವೀರ ದೀಕ್ಷೆ ನೀಡಿ ದೀಕ್ಷೆ ಪಡೆದವರಿಗೆ ಸಿಂಗ್ ಅಂದ್ರೆ ಸಿಂಹ ಅನ್ನುವಂತ ನಾಮಾಂಕಿತವನ್ನು ಏನ್ ಮಾಡ್ತಾನೆ ಅಂದ್ರೆ ನೀಡ್ತಾ ಇದ್ದಾನೆ. ಇಲ್ಲಿ ಏನಪ್ಪಾ ಅಂದ್ರೆ ಸಿಂಗ್ ಅಂದ್ರೆ ಸಿಂಹ ಅನ್ನುವಂತ ಒಂದು ನಾಮಾಂಕಿತ ನೀಡ್ತಾನೆ. ಅವರು ಪಂಚ ಕಕಾರಗಳನ್ನ ಅಂದ್ರೆ ಪಂಚ ಕಕಾರಗಳಂತಂದ್ರೆ ಕೇಶ ಉದ್ದವಾದಂತ ಕೂದಲು, ಕಂಗ ವಾಚನಿಕೆ, ಕೃಪಾಣ ಕಿರುಗತ್ತೆ, ಕಚ್ಚೆ ತುಂಡು ಇಜಾರ ಮತ್ತು ಕಂಕಣ ಕಬ್ಬಿಣದ ಬಳೆಯನ್ನು ಧರಿಸಬೇಕಾಗಿತ್ತು. ಇವತ್ತಿಗೂ ಕೂಡ ಏನಪ್ಪ ಅಂದ್ರ ಈ ಆಚರಣೆ ಸಿಖ್ಖರಲ್ಲಿ ಏನ್ ಮಾಡದೈತಿ ಜೀವಂತವಾಗಿ ಕಂಡುಬರುತ್ತೆ. ಹಂಗಾತಂದ್ರ ಈ ಪಂಚ ಕಕಾರಗಳನ್ನ ಜಾರಿಗೆ ತಂದವ್ರು ಯಾರು ಅಂತಂದ್ರೆ ಗುರು ಗೋವಿಂದ ಸಿಂಹ ಅಂತ ಏನ್ ಮಾಡ್ತಂದ್ರ ಗುರುತಿಸ್ತೀವಿ. ಸೊ ಪಂಚ ಕಕಾರಗಳಂತಂದ್ರ ಕೇಶ ಅಂದ್ರೆ ಉದ್ದ ಕೂದಲು, ಕಂಗ ವಾಚಣಿಕೆ, ಕೃಪಾಣ ಕಿರುಗತ್ತಿ, ಕಚ್ಚೆ ತುಂಡು ಇಜಾರು ಮತ್ತು ಕಂಕಣ ಅಂದ್ರೆ ಕಬ್ಬಿಣದ ಬಳೆಯನ್ನು ಅಂದ್ರೆ ಧರಿಸಬೇಕಾಗಿತ್ತು. ಸೊ ಇನ್ನ ದಂಗೆಗಳನ್ನು ನೋಡ್ಬೇಕಾದ್ರೆ ಔರಂಗಜೇಬನ ಕಾಲದೊಳಗ ಸಿಖ್ಖರು ಮತ್ತು ರಜಪೂತರು ಏನ್ ಮಾಡ್ತಾರೆ ಅಂದ್ರೆ ಔರಂಗಜೇಬನನ್ನ ಪ್ರಬಲವಾಗಿ ವಿರೋಧಿಸ್ತಾ ಇದ್ದಾರೆ. ಔರಂಗಜೇಬನನ್ನ ಪ್ರಬಲವಾಗಿ ವಿರೋಧಿಸಿರುವಂತಹ ಭಾರತದ ದೇಸಿ ಅರಸರುಗಳು ಯಾರು ಅಂತಂದ್ರೆ ಸಿಖ್ಖರು ಮತ್ತು ರಜಪೂತರು ಅಂತ ಏನ್ ಮಾಡ್ತೀವಿ ಗುರುತಿಸ್ತೀವಿ. ದಖನ್ ಪ್ರದೇಶದಲ್ಲಿ ಸಾಮ್ರಾಟ್ ಶಿವಾಜಿ ಏನ್ ಮಾಡ್ತಾನಂದ್ರ ಬಂಡಾಯ ಹೇಳುವುದರ ಮೂಲಕ ಯಾರ ವಿರುದ್ಧ ಔರಂಗಜೇಬನ ವಿರುದ್ಧ ಬಂಡಾಯ ಹೇಳುವುದರ ಮೂಲಕ ದಂಗೆಗಳು ದೀರ್ಘಕಾಲ ನಡೆದು ಔರಂಗಜೇಬನು ಭಾರಿ ಸಂಪತ್ತು, ಸೈನಿಕರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಪ್ರತಿಷ್ಠೆಯನ್ನು ಏನ್ ಮಾಡ್ತಾನಂದ್ರ ಕಳ್ಕೊಂಡು ಬಿಡ್ತಾನ. ಸಾಮೂಲ ಏನಪ್ಪಾ ಅಂದ್ರ ಇಲ್ಲಿ ಔರಂಗಜೇಬ್ ಏನಪ್ಪಾ ಅಂದ್ರ ತನ್ನ ಸಂಪತ್ತನ್ನ, ಸೈನಿಕರನ್ನ, ತನ್ನ ಪ್ರತಿಷ್ಠೆಯನ್ನು ಕೂಡ ಏನ್ ಕಳ್ಕೊಂಡು ಹಲವಾರು ಪ್ರದೇಶಗಳು ಏನಾಗ್ತಾವ ಅಂತಂದ್ರ ಸ್ವತಂತ್ರಗೊಳ್ತಾ ಇದಾವೆ. ದಖನಿನಲ್ಲಿ ಆಗಿರುವಂತಹ ಯುದ್ಧಗಳಿಂದ ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಬಹಳಷ್ಟು ಬಳಲಿರುವಂತ ಔರಂಗಜೇಬ್ ಏನಪ್ಪಾ ಅಂದ್ರೆ ದಖನ್ಗಳಿಗೆ ಏನಾಗ್ತಾವ ಅಂದ್ರ ಮರಣ ಹೊಂತನ. ಯಾವಾಗ ಔರಂಗಜೇಬನ ಮರಣ ಆಗ್ತಾ ಇದೆಯೋ ಅವಾಗ ಏನಪ್ಪಾ ಅಂದ್ರ ಮೊಘಲರ ಪ್ರಾಬಲ್ಯ ಸಂಪೂರ್ಣವಾಗಿ ಏನಾಗ್ತಾ ಇದೆ ಕುಂದುತ್ತಾ ಇದೆ, ನಾಶ ಆಗ್ತಾ ಇದೆ. ಸೊ ಇವೆಲ್ಲವೂ ಕೂಡ ಏನಂದ್ರೆ ಔರಂಗಜೇಬನಿಗೆ ಸಂಬಂಧಪಟ್ಟಂತದಾದ್ರೆ. ಇನ್ನು ಮೊಘಲರ ಸಾಂಸ್ಕೃತಿಕ ಕೊಡುಗೆಗಳನ್ನು ನೋಡ್ಬೇಕಾದ್ರೆ ಸೊ ಮೊಘಲರ ಸಾಂಸ್ಕೃತಿಕ ಕೊಡುಗೆಗಳು, ಮೊಘಲರ ಆಡಳಿತ ನೋಡಿ. ಮೊಘಲರ ಸಾಂಸ್ಕೃತಿಕ ಕೊಡುಗೆಗಳಲ್ಲಿ ಮೊದಲನೇದಾಗಿ ಯಾವ್ದಪ್ಪ ಅಂದ್ರ ಮೊಘಲರ ಆಡಳಿತದಲ್ಲಿ ಮೊಘಲ್ ಸಾಮ್ರಾಟನೇ ಎಲ್ಲ ನಾಗರಿಕ ಮತ್ತು ಸೈನಿಕ ಅಧಿಕಾರ ಹೊಂದಿದ. ಅಂದ್ರೆ ಮೊಘಲ್ ರಾಜ ಏನಪ್ಪಾ ಅಂದ್ರ ಎಲ್ಲ ನಾಗರಿಕ ಮತ್ತು ಸೈನಿಕ ಅಧಿಕಾರಗಳನ್ನು ಹೊಂದಿದ್ದ. ನ್ಯಾಯವನ್ನು ನೀಡುವಂತ ವಿಷಯದಲ್ಲಿ ಈತನದೇ ಅಂತಿಮ ನಿರ್ಣಯವಾಗಿತ್ತು. ರಾಜ ಸಾಮ್ರಾಟ ಏನ್ ನಿರ್ಣಯ ಕೊಡ್ತಿತ್ತೋ ಅದೇ ಏನಂತಂದ್ರೆ ಕೊನೆಯ ನಿರ್ಣಯ ಇತ್ತು. ಹಂಗಾಗಿ ಸಾಮ್ರಾಜ್ಯವನ್ನ ಆಡಳಿತದ ಅನುಕೂಲಕ್ಕಾಗಿ ಪ್ರಾಂತ, ಜಿಲ್ಲೆ ಮತ್ತು ತಾಲೂಕುಗಳಾಗಿ ಏನಂತಾರೆ 3 ಪ್ರಕಾರಗಳಾಗಿ ಏನ್ ಮಾಡಿದ್ರು ವಿಂಗಡಿಸಿದ್ರು. ಮೊಘಲರು ತಮ್ಮ ಸಾಮ್ರಾಜ್ಯವನ್ನು ಏನ್ ಮಾಡಿದ್ರಪ್ಪ ಅಂದ್ರೆ ಆಡಳಿತದ ಅನುಕೂಲಕ್ಕಾಗಿ ಪ್ರಾಂತ್ಯ, ಜಿಲ್ಲೆ ಮತ್ತು ತಾಲೂಕುಗಳಾಗಿ ವಿಂಗಡಿಸಿದ್ರು. ಪ್ರಾಂತ ಅಂದ್ರೆ ಸುಭಾ, ಜಿಲ್ಲೆ ಅಂದ್ರೆ ಸರ್ಕಾರ, ತಾಲೂಕುಗಳಿಗೆ ಏನ್ ಪರಗಣ ಅಂತ ಏನ್ ಮಾಡಿದ್ರು ಅಂದ್ರ ಹೆಸರುಗಳನ್ನು ಇಟ್ಟಿದ್ರು. ಸೊ ನಗರಗಳಲ್ಲಿ ಕೋತ್ವಾಲ ಅನ್ನುವಂತ ಅಧಿಕಾರಿ ಏನಪ್ಪಾ ಅಂದ್ರೆ ಕಾನೂನು ಮತ್ತು ಸುವ್ಯವಸ್ಥೆ ಏನ್ ಮಾಡ್ತಿದ್ದ ಕಾಪಾಡ್ತಿದ್ದ. ನೋಡಿ, ನಗರಗಳಲ್ಲಿ ಕೋತ್ವಾಲ ಅಂತ ಅಧಿಕಾರಿನ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವಂತ ಉದ್ದೇಶಕ್ಕಾಗಿ ನೇಮಕ ಮಾಡಿದ್ರು. ಇನ್ನು ಕಂದಾಯದ ಬಗ್ಗೆ ಹೇಳ್ಬೇಕಂದ್ರ ಅಕ್ಬರ್ನ ಮಂತ್ರಿ ರಾಜ ತೋದರ್ಮಲ್ ಅನ್ನುವಂತ ವ್ಯಕ್ತಿ ಏನಪ್ಪಾ ಅಂದ್ರ ಭೂ ಕಂದಾಯ ಪದ್ಧತಿಯನ್ನು ರೂಪಿಸ್ತಾನ. ಸೊ ಈ ರಾಜ ತೋದರ್ಮಲ್ ರೂಪಿಸಿರುವಂತ ಕಂದಾಯ ಪದ್ಧತಿ ಏನಪ್ಪಾ ಅಂದ್ರ ಬಹಳಷ್ಟು ಪ್ರಸಿದ್ಧಿಯನ್ನು ಕೂಡ ಪಡ್ಕೊಂಡಿತ್ತು. ಹಂಗಂದ್ರ ಭೂಮಿಯ ಫಲವತ್ತತೆಯ ಆಧಾರದಲ್ಲಿ ಕಂದಾಯವನ್ನು ಮಾಡಿದ್ರಪ್ಪ ಅಂದ್ರ ನಿಗದಿ ಮಾಡಿದ್ರು. ಭೂಮಿ ನೀಡುವಂತ ಫಲವತ್ತತೆ ಆಧಾರದಲ್ಲಿ ಕಂದಾಯವನ್ನು ಏನ್ ಮಾಡಿದ್ರಪ್ಪ ಅಂದ್ರ ನಿಗದಿ ಮಾಡಿದ್ರು. ಸಾಹಿತ್ಯದ ಬಗ್ಗೆ ನೋಡ್ಬೇಕಾದ್ರೆ ಪರ್ಷಿಯನ್ ಸಾಹಿತ್ಯಕ್ಕೆ ವಿಶೇಷವಾದಂತ ಪ್ರೋತ್ಸಾಹ ಇತ್ತು. ನೋಡಿ, ಮೊಘಲರ ಕಾಲದೊಳಗ ವಿಶೇಷವಾಗಿ ಯಾವ ಸಾಹಿತ್ಯಕ್ಕೆ ಏನಪ್ಪ ಅಂದ್ರ ಪರ್ಷಿಯನ್ ಸಾಹಿತ್ಯಕ್ಕೆ ಪ್ರೋತ್ಸಾಹ ಇತ್ತು. ಅಕ್ಬರ್ನ ಕಾಲದಲ್ಲಿ ಅಬುಲ್ ಫಜಲ್, ನಿಜಾಮುದ್ದೀನ್, ಪದೌನಿ ಅನ್ನುವಂತ ಪ್ರಸಿದ್ಧವಾಗಿರುವಂತ
ಇತಿಹಾಸಕಾರರು ಕೂಡ ಏನಪ್ಪಾ ಅಂದ್ರ ಇದ್ರು ನೋಡಿ. ಅಕ್ಬರ್ ಆಸ್ಥಾನದೊಳಗ ಅಬುಲ್ ಫಜಲ್, ನಿಜಾಮುದ್ದೀನ್, ಬದೌನಿ ಅನ್ನುವಂತಹ ಪ್ರಸಿದ್ಧವಾಗಿರುವಂತಹ ಇತಿಹಾಸಕಾರ ಇದ್ರು. ಅಕ್ಬರ್ ನಾಮ ಇದು ಅಬುಲ್ ಫಜಲನ ಪ್ರಮುಖವಾದಂತಹ ಕೃತಿ ನೋಡಿ. ಅಕ್ಬರ್ ನಾಮ ಅನ್ನೋದು ಅಬುಲ್ ಫಜಲನ ಪ್ರಮುಖವಾದ ಕೃತಿ. ಆದ್ರೆ ಮೊಘಲ್ ರಾಜಕುಮಾರ ದಾರಾ ಶುಕೋ ಅನ್ನುವಂಥವ ಏನಾಗಿತ್ತು ಅಂದ್ರೆ ಶ್ರೇಷ್ಠ ವಿದ್ವಾಂಸನಾಗಿತ್ತ ನೋಡಿ. ಮೊಘಲರಲ್ಲಿ ಶ್ರೇಷ್ಠ ವಿದ್ವಾಂಸ ಯಾರಾಗಿತ್ತು ಅಂದ್ರೆ ಮೊಘಲ್ ರಾಜಕುಮಾರ ಆಗಿತ್ತ ದಾರಾ ಶುಕೋ ಅನ್ನುವಂಥವ. ಇವ ಭಗವದ್ಗೀತೆಯನ್ನು ಏನ್ ಮಾಡ್ತಾನೆ ಅಂದ್ರೆ ಭಾಷಾಂತರ ಮಾಡ್ತಾ ಇದ್ದಾನೆ. ಸೊ ಆ ಮೂಲಕ ಏನಪ್ಪ ಅಂದ್ರೆ ಹಿಂದಿ ಸಾಹಿತ್ಯ ಕೂಡ ಏನಪ್ಪ ಸಾಕಷ್ಟು ಏನ್ ಮಾಡ್ತಂದ್ರ ರಾಜಾಸರಣ ಪಡೆದಿಲ್ಲ, ಬಟ್ ಏನಪ್ಪ ಅಂದ್ರ ಸಂತರ ಒಂದು ಪ್ರಯತ್ನದಿಂದ ಏನಾಗ್ತೈತಿ ಹಿಂದಿ ಸಾಹಿತ್ಯ ಶ್ರೀಮಂತಗೊಳ್ತೈತಿ. ರಾಮಚಂದ್ರ ಅಥವಾ ರಾಮಚರಿತ ಮಾನಸ ಅನ್ನುವಂಥದ್ದು ಏನಪ್ಪಾ ಅಂದ್ರ ತುಳಸಿದಾಸನ ಪ್ರಸಿದ್ಧವಾಗಿರುವಂತಹ ಒಂದು ಕೃತಿ. ಇದೇ ಕಾಲದೊಳಗೆ ಏನಾಗತ್ತೆ ಅಂದ್ರ ರಚನೆ ಆಗತ್ತೆ ನೋಡಿ. ತುಳಸಿದಾಸ ರಚನೆ ಮಾಡಿರುವಂತ ಕೃತಿ ಯಾವ್ದು ಅಂದ್ರ ರಾಮಚರಿತ ಮಾಸ ಅಂತ ಏನ್ ಮಾಡ್ತಂದ್ರ ಗುರುತಿಸ್ತೀವಿ. ಸೊ ಇದೆಲ್ಲವೂ ಕೂಡ ಏನಪ್ಪ ಅಂದ್ರ ಮೊಘಲರ ಸಾಹಿತ್ಯ. ಆದ್ರೆ ಇನ್ನು ಮೊಘಲರ ಕಾಲದ ವಾಸ್ತುಶಿಲ್ಪದ ಬಗ್ಗೆ ನೋಡ್ಬೇಕಾದ್ರೆ ಬಹಳಷ್ಟು ಪ್ರಸಿದ್ಧವಾಗಿರುವಂತಹ ಕಟ್ಟಡಗಳು ಏನಾಗ್ತಂದ್ರ ಈ ಕಾಲದೊಳಗೆ ಏನಾಗ್ತಂದ್ರ ನಿರ್ಮಾಣ ಆಗ್ತಾ ಇದಾವೆ. ದಿಲ್ಲಿಯಲ್ಲಿರುವಂತಹ ಹುಮಾಯೂನ್ನ ಸಮಾಧಿ ನೋಡಿ. ದೆಹಲಿಯಲ್ಲಿರುವಂತಹ ಹುಮಾಯೂನ್ನ ಸಮಾಧಿ ಅಕ್ಬರನ ಆರಂಭ ಕಾಲದ ನಿರ್ಮಾಣವಾಗಿತ್ತು. ಅಂದ್ರೆ ಅಕ್ಬರ ಆಳ್ವಿಕೆ ಬರುವಂತ ಮುಂಚೆ ನಿರ್ಮಾಣವಿರುತ್ತದೆ ಅಂತಂದ್ರೆ ಹುಮಾಯೂನ್ನ ಸಮಾಧಿ. ಅವ ಫತೇಪುರ ಸಿಕ್ರಿ ಒಳಗ ಅಂದ್ರ ಆಗ್ರಾದ ಸಮೀಪ ಏನ್ ಮಾಡ್ತಾರ ಅಂದ್ರೆ ಹೊಸದಾಗಿರುವಂತ ರಾಜಧಾನಿ ಏನ್ ಮಾಡ್ತಾರ ಅಕ್ಬರ ನಿರ್ಮಾಣ ಮಾಡ್ತಾರ. ಸೊ ಇಲ್ಲಿ ರಾಜಧಾನಿ ಭವ್ಯವಾಗಿರುವಂತಹ ಅರಮನೆಗಳನ್ನ, ಮಸೀದಿ, ಮಂಟಪಗಳು, ದೇಶ ವಿದೇಶಗಳ ಪ್ರವಾಸಿಗರು ಇವತ್ತಿಗೆ ಕೂಡ ಏನ್ ಮಾಡ್ತಂದ್ರ ಆಕರ್ಷಣೆ ಮಾಡ್ತಾವ. ಮೊಘಲರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ಜಾಮಿಯಾ ಮಸೀದಿಯ ದ್ವಾರ ಅಂದ್ರೆ ಬುಲಂದರ್ ದರ್ವಾಜಾ ಭಾರತ ದೇಶದಲ್ಲಿ ಅತ್ಯುನ್ನತವಾಗಿರುವಂತಹ ಒಂದು ವಾಸ್ತುಶಿಲ್ಪ ಅಂತ ಏನ್ ಮಾಡ್ತಂದ್ರ ಗುರುತಿಸ್ತೀವಿ. ಅಷ್ಟೊಂದು ಸುಂದರವಾಗಿರುವಂತಹ ಕೆತ್ತನೆಗಳನ್ನ ಏನ್ ಮಾಡ್ತಂದ್ರೆ ಈ ಜಾಮಿಯಾ ಮಸೀದಿಯ ಪ್ರವೇಶದ್ವಾರ ಏನಂದ್ರ ಒಳಗೊಂಡಿದೆ. ಮೊಘಲರ ವಾಸ್ತುಶಿಲ್ಪತನ ಉಚ್ಚಾಯ ಸ್ಥಿತಿಯನ್ನು ಕಂಡಿದ್ದು ಶಹಾಜಾನನ ಕಾಲದೊಳಗ. ಹಿಂಗಾಗಿ ಏನಂತಂದ್ರೆ ಶಹಾಜಾನನ ವಾಸ್ತುಶಿಲ್ಪದ ನಿರ್ಮಾಪಕ ಅಂತ ಗುರುತಿಸ್ತೀವಿ. ಬಹಳಷ್ಟು ಶ್ರೇಷ್ಠವಾಗಿರುವಂತಹ ಕಟ್ಟಡಗಳು ಏನಾಗ್ತವೆ ನಿರ್ಮಾಣ ಆಗ್ತಾವ. ಅಂದ್ರ ಮೊಘಲರ ವಾಸ್ತುಶಿಲ್ಪ ಏನಂತಾರ ಉಚ್ಚಾಯ ಸ್ಥಿತಿಯನ್ನ ಶ್ರೇಷ್ಠ ಸ್ಥಿತಿನ ಏನಂತ ತಲುಪಿದ್ದು ಕೂಡ ಶಹಾಜಾನನ ಕಾಲದೊಳಗೆ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಆಗ್ರಾದ ಕೋಟೆಯೊಳಗೆ ಕಟ್ಟಿಸಿರುವಂತಹ ಅರಮನೆ ನೋಡಿ. ಆಗ್ರಾದ ಕೋಟೆಯೊಳಗೆ ಕಟ್ಟಿಸಿರುವಂತಹ ಅರಮನೆ, ಮೋತಿ ಮಹಲ್ ಏನಂತಂದ್ರ ಅತ್ಯದ್ಭುತವಾಗಿರುವಂತಹ ಒಂದು ಕಟ್ಟಡಗಳಂತ ಏನ್ ಮಾಡ್ತಂದ್ರ ಗುರುತಿಸ್ತೀವಿ. ಆಗ್ರಾದಲ್ಲಿ ನಿರ್ಮಿಸಿರುವಂತಹ ತಾಜ್ ಮಹಲ್ ಏನಂತಂದ್ರ ಮೊಘಲರ ವಾಸ್ತುಶಿಲ್ಪಕ್ಕೆ ಕಳಶಪ್ರಾಯ ಅಂತಂದ್ರ ಈ ತಾಜ್ ಮಹಲ್ ಅನ್ನು ಗುರುತಿಸ್ತಿದ್ವಿ. ಅವನ ರಾಣಿ ಮುಮ್ತಾಜ್ ಮಹಲ್ಗಳ ಒಂದು ನೆನಪಿಗಾಗಿ ಈ ಜಗತ್ ಪ್ರಸಿದ್ಧ ಕಲಾಕೃತಿ ಏನಾಗ್ತದಿಲ್ಲ ನಿರ್ಮಾಣ ಆಗ್ತದೆ ನೋಡಿ. ಮುಮ್ತಾಜ್ ಮಹಲ್ಗಳ ನೆನಪಿಗಾಗಿ ಏನಾಗ್ತದಪ್ಪ ಅಂದ್ರ ಜಗತ್ ಪ್ರಸಿದ್ಧ ಒಂದು ಕಲಾಕೃತಿ ಏನಾಗ್ತೈತಿ ನಿರ್ಮಾಣ ಆಗ್ತೈತಿ. 17ನೇ ಶತಮಾನದಲ್ಲಿ ನಿರ್ಮಾಣ ಆಗ್ತೈತಿ. ಈ ಸಮಾಧಿ ಮಂದಿರದಲ್ಲಿ ಶಹಾಜಾನ್ ಮತ್ತು ಮುಮ್ತಾಜ್ಗಳ ಒಂದು ಗೋರೆಗಳನ್ನು ಕೂಡ ಏನ್ ಮಾಡ್ತಂದ್ರ ಕಾಣ್ತಾ ಇದೀವಿ. ದಿಲ್ಲಿಯ ಪ್ರಸಿದ್ಧ ಕೆಂಪು ಕೋಟೆಯನ್ನು ಕೂಡ ಏನ್ ಮಾಡ್ತಾನೆ ಅಂದ್ರ ಶಹಾಜಾನ್ ಏನ್ ಮಾಡ್ತಾನೆ ಅಂದ್ರ ನಿರ್ಮಾಣ ಮಾಡ್ತಾನೆ. ಸೊ ಆ ಮೂಲಕ ಏನಪ್ಪ ಅಂದ್ರ ಮೊಘಲರ ವಾಸ್ತುಶಿಲ್ಪದ ಶ್ರೇಷ್ಠ ಕಾಲ ಯಾವ್ದು ಅಂದ್ರ ಶಹಾಜಾನ್ ಒಂದು ಕಾಲ ಅಂತ ಏನ್ ಮಾಡ್ತಾನೆ ಗುರುತಿಸ್ತೀವಿ. ಸೊ ಆ ನಂತರ ಏನಪ್ಪಾ ಅಂದ್ರ ಇಲ್ಲಿ ಚಿತ್ರಕಲೆಗೆ ನೋಡ್ಬೇಕಾದ್ರೆ ಮೊಘಲರ ಕಾಲದೊಳಗ ನೂತನ ಚಿತ್ರಕಲಾ ಸಂಪ್ರದಾಯ ಏನಾಗ್ತದೆ ಹುಟ್ಕೊಳ್ತಾ ಇದೆ. ಇದನ್ನ ಚಿಕನಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಗುರುತಿಸ್ತಾರೆ. ಮೊಘಲರ ಕಾಲದಲ್ಲಿ ಹುಟ್ಟಿಕೊಂಡಂತ ನೂತನ ಚಿತ್ರಕಲಾ ಸಂಪ್ರದಾಯಕ್ಕೆ ಏನಂತ ಕರಿಬಹುದು ಅಂದ್ರ ಚಿಕನಿ ಅಂತ ಕರೀತಾರ. ಅಕ್ಬರನ ಆಸ್ಥಾನದಲ್ಲಿ 100ಕ್ಕೂ ಹೆಚ್ಚು ಚಿತ್ರಕಾರ ಏನ್ ಮಾಡ್ತಾರೆ ಅಂತ ಕಂಡು ಬರ್ತಾರ. ಹಾಗಾಗಿ ಚಿತ್ರಕಲೆ ಜಹಾಂಗೀರನ ಆಸ್ಥಾನಗಳಿಗೆ ಏನಂದ್ರೆ ಹೆಚ್ಚು ಪಕ್ವಗೊಳ್ತಾ ಇದೆ. ಅಂದ್ರೆ ಚಿತ್ರಕಲೆ ಏನಂದ್ರೆ ಅಕ್ಬರನ ಆಸ್ಥಾನ 100 ಚಿತ್ರಕಾರ ಇದ್ರು, ಬಟ್ ಏನಂದ್ರೆ ಆ ಚಿತ್ರಕಲೆ ಹೆಚ್ಚಾಗಿ ಪಕ್ವಗೊಂಡಿದ್ದು ಯಾವ್ದು ಅಂದ್ರೆ ಜಹಾಂಗೀರನ ಆಸ್ಥಾನಗಳಿಗೆ ಏನ್ ಕಂಡುಬರುತ್ತೆ. ಸಂಪ್ರದಾಯವಾದಿಯಾಗಿದ್ದಂತ ಔರಂಗಜೇಬ್ ಏನಂದ್ರ ಚಿತ್ರಕಲೆಗೆ ಏನ್ ಮಾಡಲ್ಲ ಪ್ರೋತ್ಸಾಹವನ್ನ ನೀಡೋದಲ್ಲ. ಸೊ ಹಿಂಗಾಗಿ ಏನ್ ಔರಂಗಜೇಬ್ ಬಹಳಷ್ಟು ಸರಳ ಜೀವಿ ಇರ್ತಾನೆ. ಹಿಂಗಾಗಿ ಏನಪ್ಪಾ ಅಂದ್ರ ಜೂಜ್ ಆಗಿರ್ಬೋದು, ಮೋಜ್ ಆಗಿರ್ಬೋದು, ಮದ್ಯಪಾನ ಯಾವುದಕ್ಕೂ ಕೂಡ ಏನಪ್ಪಾ ಅಂದ್ರ ಔರಂಗಜೇಬ್ ಏನಂತಾರ ಅವಕಾಶವನ್ನು ಕೊಡೋದಿಲ್ಲ. ನೆಕ್ಸ್ಟ್ ಸಂಗೀತ ವಿಶೇಷವಾಗಿರುವಂತಹ ಒಂದು ಪ್ರೋತ್ಸಾಹವನ್ನು ಏನಪ್ಪಾ ಅಂದ್ರ ಅಕ್ಬರನ ಕಾಲದಲ್ಲಿ ನೀಡಲಾಗಿತ್ತು. ಹಿಂಗಾಗಿ ಆಸ್ಥಾನದ ಸಂಗೀತಗಾರರನ್ನ 7 ತಂಡವಾಗಿ ಏನಪ್ಪಾ ಅಂದ್ರ ವಿಂಗಡಿಸಲಾಗಿತ್ತು. ಸೊ ಹಿಂಗಾಗಿ ಏನಪ್ಪಾ ಅಂದ್ರೆ ಯಾಕೆ ಮಾಡಿದ್ರು ಅಂತಂದ್ರ ವಾರದಲ್ಲಿ ದಿನಕ್ಕೊಂದು ತಂಡದಂತೆ ಸಂಗೀತ ಕಚೇರಿ ಏನ್ ಮಾಡ್ತಿದ್ರು ಅಂದ್ರ ನಡೆಸ್ತಾ ಇದ್ರು. ಅಂದ್ರೆ ದಿವಸಕ್ಕೊಂದು ಏನಪ್ಪಾ ಸಂಗೀತ ಕಚೇರಿ ಇರ್ತಿತ್ತು. ತಾನ್ಸೇನ್ ಅಕ್ಬರನ ಆಸ್ಥಾನದ ಅಮರ ಸಂಗೀತಗಾರ ಅಂತ ಏನ್ ಮಾಡ್ತಾರ ಅಂದ್ರ ಗುರುತಿಸ್ತಾರ. ಜಹಾಂಗೀರ್ ಮತ್ತು ಶಹಾಜಾನ್ ಕಾಲದಲ್ಲಿ ಸಂಗೀತಕ್ಕೆ ಬಹಳಷ್ಟು ಏನಾಗ್ತದೆ ಪ್ರೋತ್ಸಾಹ ಕೊಡ್ತೈತಿ. ಆದ್ರ ಔರಂಗಜೇಬ್ ಏನ್ ಮಾಡ್ತಾನಪ್ಪ ಅಂದ್ರೆ ಸಂಗೀತವನ್ನು ಏನ್ ಮಾಡ್ತಾನೆ ಸಂಪೂರ್ಣವಾಗಿ ನಿಷೇಧ ಮಾಡ್ತಾನ. ಆದರೂ ಸಂಗೀತ ಏನಂತಾರೆ ಜನಮನದ ಏನಾಗಿಲ್ಲ ಅಳೆಯೋದಲ್ಲ. ಸೊ ಇವೆಲ್ಲವೂ ಕೂಡ ಏನಂತಾರೆ ಮೊಘಲರ ಪ್ರಮುಖವಾದಂತ ಪಡೆಗಳಾದ್ರೆ ಮೊಘಲ್ ಸಾಮ್ರಾಜ್ಯದ ಅವನತಿಯನ್ನು ನೋಡ್ಬೇಕಾದ್ರೆ ಮೊಘಲ್ ಸಾಮ್ರಾಜ್ಯದ ಅವನತಿ ಹೆಂಗಾಗ್ತದೆ ನೋಡ್ರಿ ಬನ್ನಿ. ಮೊಘಲ್ ಸಾಮ್ರಾಜ್ಯದ ಅವನತಿಯನ್ನು ನೋಡೋಣ. ಸಾಕಷ್ಟು ಕಾರಣಗಳದಾವ. ಯಾಕಂದ್ರ ಔರಂಗಜೇಬನ ಕಾಲದಲ್ಲಿ ಏನ್ ಸಾಮ್ರಾಜ್ಯ ಸಂಪೂರ್ಣವಾಗಿ ಏನಾಗ್ತಂದ್ರ ದುರ್ಬಲವಾಗ್ತಾ ಇದೆ. ಸೊ ಹಂಗಂತಂದ್ರ
ಔರಂಗಜೇಬನ ನಂತರ ಮೊಘಲ ಸಾಮ್ರಾಜ್ಯ ಹೆಂಗ ಅವನತಿ ಅಂತಂದ್ರ ಸರದಾರರು ಅಂದ್ರೆ ಔರಂಗಜೇಬನ ನಂತರ ಬಂದಿರುವಂತ ಅಧಿಕಾರಿಗಳು ಸರದಾರರೆಲ್ಲರೂ ಏನಾಗಿತ್ತಪ್ಪ ಅಂದ್ರ ಭ್ರಷ್ಟರಾಗತೊಡಗಿದ್ರು. ಸೊ ಹಿಂಗಾಗಿ ಏನಪ್ಪಾ ಅಂದ್ರೆ ಮೊಘಲ್ ಸಾಮ್ರಾಜ್ಯ ಏನಾಯ್ತು ನಾಶ ಆಗ್ಲಿಕ್ಕೆ ಆರಂಭಿಸ್ತು. ಸಿಂಹಾಸನದ ಉತ್ತರಾಧಿಕಾರಕ್ಕಾಗಿ ಭೀಕರವಾಗಿರುವಂತಹ ಅಂತಕಲೆಗಳು ಜಗಳಗಳು ಏನಾಗ್ತವೆ ಒಳಗೆ ನಡಲಿಕ್ಕೆ ಆರಂಭಿಸ್ತದ. ಪ್ರಾಂತಾಧಿಕಾರಿಗಳು ಇದರ ಲಾಭವನ್ನು ಪಡೆದು ಸ್ವತಂತ್ರವಾಗಿರುವಂತಹ ಆಳ್ವಿಕೆ ಏನ್ ಮಾಡ್ತಾರೆ ಅಂದ್ರೆ ನಡೆಸ್ತಾರೆ. ಅಂದ್ರೆ ಅನೇಕ ಪ್ರಾಂತಾಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿರುವಂತಹ ಸಿಂಹಾಸನದ ಉತ್ತರಾಧಿಕಾರಕ್ಕೆ ನಡೆದಿರುವಂತಹ ಅಂತಕಲೆಗಳನ್ನು ಲಾಭವಾಗಿ ಪಡ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಸ್ವತಂತ್ರವಾಗಿರುವಂತಹ ಆಳ್ವಿಕೆ ನಡೆಸಲಿಕ್ಕೆ ಆರಂಭಿಸ್ತಾರ. ಎಲ್ಲಕ್ಕಿಂತ ಮುಖ್ಯವಾಗಿ ಔರಂಗಜೇಬನ ನೀತಿಗೆ ಎಲ್ಲೆಡೆ ವಿರೋಧ ವ್ಯಕ್ತವಾಗುತ್ತೆ. ಯಾಕಂದ್ರೆ ಔರಂಗಜೇಬ್ ಏನ್ ಮಾಡ್ತಾರೆ ಅಷ್ಟು ಬದಲಾವಣೆ ಮಾಡ್ತಾನ. ಹಿಂಗಾಗಿ ಏನಪ್ಪಾ ಅಂದ್ರೆ ಅದಕ್ಕೆ ಬಹಳಷ್ಟು ಏನ್ ವಿರೋಧ ಆಗುತ್ತೆ. ಯಾಕಂದ್ರೆ ಔರಂಗಜೇಬ ಅಕ್ಬರ್ನ ಉದಾರವಾದಂತ ನೀತಿಯನ್ನು ಬಿಟ್ಟು ಏನಪ್ಪಾ ತನ್ನದಾಗಿರುವಂತ ನೀತಿಯನ್ನು ಅನುಸರಿಸ್ತಾನೆ. ಹಿಂಗಾಗಿ ಎಲ್ಲ ಕಡೆ ವಿರೋಧ ಏನಾಗ್ತೈತಿ ವ್ಯಕ್ತ ಆಗ್ತೈತಿ. ಸಿಖ್ಖರು, ಮರಾಠರು ಮತ್ತು ರಜಪೂತರೊಂದಿಗೆ ದೀರ್ಘಕಾಲದ ಸಂಘರ್ಷಗಳು ಏನಪ್ಪಾ ಸಾಮ್ರಾಜ್ಯ ಶಕ್ತಿಯನ್ನಾಗಿ ಪೂರ್ತಿಯಾಗಿ ಇಂಗಿಸ್ತಾರೆ. ನೋಡಿ ಏನಾಗ್ತೈತಿ ಅಂದ್ರೆ ಸಿಖ್ಖರ ಜೊತೆಗೆ ರಜಪೂತರ ಜೊತೆಗೆ ದೀರ್ಘಕಾಲದ ಸಂಘರ್ಷಗಳು ಏನ್ ಮಾಡ್ತಂದ್ರ ಸಾಮ್ರಾಜ್ಯದ ಶಕ್ತಿಯನ್ನು ಸಂಪೂರ್ಣವಾಗಿ ಏನ್ ಮಾಡ್ತಂದ್ರ ಇಂಗಿಸ್ತಾ ಇದ್ದಾವೆ. ಜೊತೆಗೆ ನಾದಿರ್ ಶಹ ಎಂಬ ಪರ್ಷಿಯಾದ ದಾಳಿಕೋರ, ನೋಡಿ ನಾದಿರ್ ಶಹ ಅನ್ನುವಂತ ಒಬ್ಬ ಪರ್ಷಿಯಾದ ದಾಳಿಕೋರ ದೆಹಲಿಯ ಮೇಲೆ ಆಕ್ರಮಣ ಮಾಡಿ ಸುಮಾರು 200 ವರ್ಷಗಳ ಕಾಲ ಸಂಗ್ರಹಿಸುವಂತ ದನಕರಾದಿಗಳು ಏನ್ ಮಾಡ್ತಾರಂದ್ರ ಸೂರೆಗಳಿದ್ದಾರೆ. ಮುಂದೆ ಏನಾಗ್ತದಪ್ಪ ಅಂತಂದ್ರೆ ಪರ್ಷಿಯಾದ ದೊರೆ ಇರುವಂತಹ ನಾದಿರ್ ಶಹ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ದಿಲ್ಲಿಯ ಮೇಲೆ ಆಕ್ರಮಣ ಮಾಡಿ ಮೊಘಲರು ಸುಮಾರು 200 ವರ್ಷಗಳ ಕಾಲ ಏನಪ್ಪಾ ಅಂದ್ರೆ ಸಂಗ್ರಹಿಸಿರುವಂತಹ ಅಪಾರವಾದಂತಹ ದನಕನಕಾದಿಗಳನ್ನು ಏನ್ ಮಾಡ್ತಾರೆ ಅಂದ್ರೆ ಸೂರೆಗೊಳಿತಾ ಇದ್ದಾನೆ. ಜಗತ್ ಪ್ರಸಿದ್ಧವಾಗಿರುವಂತಹ ಕೊಹಿನೂರ್ ವಜ್ರ ಮತ್ತು ಶಹಜಾನನ ಮಯೂರ ಸಿಂಹಾಸನ ಏನ್ ಮಾಡ್ತಾರೆ ಅಂತಂದ್ರೆ ಅವನು ಒಯ್ತಾನ. ಸೊ ಹಿಂಗಾಗಿ ಖಜಾನೆ ಸಂಪೂರ್ಣವಾಗಿ ಏನಾಗ್ತದೆ ಅವನು ಒಯ್ತಾನ. ಹಿಂಗಾಗಿ ಮೊಘಲರ ಖಜಾನೆ ಸಂಪೂರ್ಣವಾಗಿ ಏನಾಗ್ತದೆ ಬರಿದಾಗ್ತಾ ಇದೆ. ಏನಾಗ್ತದಪ್ಪ ಅಂದ್ರೆ ಪರ್ಷಿಯಾದ ದೊರೆ ನಾದಿರ್ ಶಾ ಏನ್ ಮಾಡ್ತಾನೆ ಅಂದ್ರೆ ದೆಹಲಿ ಮೇಲೆ ಆಕ್ರಮಣ ಮಾಡಿ ಮೊಘಲರ ಕಾಲದ ಎಲ್ಲ ಸಂಪತ್ತನ್ನು ಲೂಟಿ ಮಾಡಿ ಜಗತ್ ಪ್ರಸಿದ್ಧವಾಗಿರುವಂತಹ ಕೊಹಿನೂರ್ ವಜ್ರವನ್ನ ಮತ್ತು ಶಹಜಾನ ಕಾಲದ ಮಯೂರ ಸಿಂಹಾಸನ ಏನ್ ಮಾಡ್ತಾರೆ ಅಂದ್ರೆ ಒಯ್ತಾ ಇದಾರೆ. ಹಿಂಗಾಗಿ ಮೊಘಲರ ಖಜಾನೆ ಸಂಪೂರ್ಣ ಏನಾಗ್ತದೆ ಬರಿದಾಗ್ತದೆ. ಇಲ್ಲಿ ಮೊಘಲರ ಕಾಲದ ಕಾಲಗಳನ್ನು ನೋಡಬೇಕಾದ್ರೆ ಬಾಬರನ ಅವಧಿ 1526 1530, ಅಕ್ಬರ್ನ ಅವಧಿ 1556 1605, ಔರಂಗಜೇಬನ ಅವಧಿ 1659 1707 ಏನಾಗ್ತಿತ್ತಂದ್ರೆ ನಡೀತಾ ಇದೆ. ಇಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಹೊಸ ಪದಗಳ ಬಗ್ಗೆ ನೋಡಬೇಕಾದ್ರೆ ಜಸಿಯಾ ಅನ್ನುವಂಥದ್ದು ಮುಸಲ್ಮಾನ ದೊರೆಗಳು ಹಿಂದೂ ಜನರ ಮೇಲೆ ವಿಧಿಸಿರುವಂತಹ ತಲೆಗಂದಾಯ, ಯಾತ್ರಾ ತೆರಿಗೆ ಅಂತಂದ್ರೆ ತೀರ್ಥ ಕ್ಷೇತ್ರದಲ್ಲಿ ಬರುವಂತಹ ಹಿಂದೂಗಳ ಮೇಲೆ ವಿಧಿಸಿರುವಂತಹ ತೆರಿಗೆ ಏನಂತಂದ್ರೆ ಯಾತ್ರಾ ತೆರಿಗೆ ಅಂತ ಏನ್ ಮಾಡ್ತಿದ್ರು ಗುರುತಿಸ್ತಿದ್ರು. ಸೊ ಎಲ್ಲವೂ ಕೂಡ ಮೊಘಲರ ಕಾಲಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಮುಖ ವಿಚಾರ.